ಓಂ ಶಾಂತಿ. ಈ ದಿನ ಬಾಪ್ದಾದ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾರೆ ಅಲ್ವಾ. ಅಂದ್ರೆ ಧನಲಕ್ಷ್ಮಿ ಅಂತ ಹೇಳ್ತಾರೆ. ದನಕ್ಕಾಗಿ ಅವರನ್ನ ಪೂಜೆ ಮಾಡ್ತಾರೆ ಅಲ್ವಾ. ದನ ಕೊಡುವ ಒಂದು ರೂಪವಾಗಿ ಅವರನ್ನು ನೋಡ್ತಾರೆ ಕೂಡ. ಮತ್ತೆ ಅದು ಪೂಜ್ಯ ಪದವಿ ಅಲ್ವಾ. ಬಾಬಾ ನಮಗೆ ಹೇಳ್ತಾರೆ ಸ್ವದರ್ಶನ ಚಕ್ರಧಾರಿಗಳಾಗಿ ಮಕ್ಕಳೇ ಅಂತ ಹೇಳ್ತಾರೆ. ಅದರಲ್ಲಿ ಪೂಜ್ಯ ಪದವಿನೂ ಸಹ ಇದೆ. ಅಂದ್ರೆ ನಮ್ಮ ಒಂದು ಆತ್ಮ, ಈಗ ನಾವು ಆತ್ಮಗಳು, ನಮ್ಮ ಒಂದು ಉನ್ನತವಾದ ಜನ್ಮಗಳು ಆಯ್ತಾ, ಉನ್ನತವಾದ ಶ್ರೇಷ್ಠವಾದ ಜನ್ಮ ಸ್ಥಿತಿ ಆ ಸ್ವರೂಪಗಳವು. ಅಂದ್ರೆ 84 ಜನ್ಮಗಳಲ್ಲಿ. ಇದು ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ. ಈ ಸಮಯದಲ್ಲಿ ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರನೇ ಸಿಗತ್ತೆ. ಅದರಲ್ಲೂ ಸಹ ಈಗ ನೋಡಿ, ಪೂಜ್ಯ ಪದವಿ ಬರಬೇಕು ಅಂದ್ರೆ ಪೂಜ್ಯ ಪದವಿ ಹೇಗೆ ಸಿಗುತ್ತೆ. ಈಗ ನಾವು ಪುರುಷಾರ್ಥ ಮಾಡ್ತಿದೀವಿ. ಪುರುಷಾರ್ಥ ಮಾಡ್ತಾ 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 ನಾವು ಎಲ್ಲದರ ಬಂಧನದಿಂದ ಮುಕ್ತರಾಗಿ, ಎಲ್ಲದ ಒಂದು ಪಾಪದ ಭಾರ, ಲೆಕ್ಕಾಚಾರದ ಭಾರ, ದೇಹಾಭಿಮಾನದ ಭಾರ, ಎಲ್ಲ ಹಳೆಯ ಸ್ವಭಾವ ಸಂಸ್ಕಾರಗಳು, ಸರ್ವ ಬಂಧನಗಳು, ಎಲ್ಲದರ ಒಂದು ಭಾರದಿಂದ ಮುಕ್ತರಾಗಿ ಹಗುರ ಆಗ್ಬಿಡ್ತೀವಿ. ಹಗುರ ಆದಾಗ ನಿರಾಕಾರಿ ಎಲ್ಲಿ? ಪರಂಧಾಮದಲ್ಲಿ. ಇಲ್ಲಿ ನಾವು ಬ್ರಾಹ್ಮಣರು ಪುರುಷಾರ್ಥವನ್ನ ಮಾಡ್ತಿದೀವಿ. ಮಾಡ್ತಾ ಮಾಡ್ತಾ ನಾವು ಏನು ಡಬಲ್ ಲೈಟ್ ಆಗ್ಬಿಡ್ತೀವಿ, ಹಗುರ ಆಗ್ಬಿಡ್ತೀವಿ, ಫರಿಸ್ತೆ. ಮತ್ತೆ ಪರಂಧಾಮದಲ್ಲಿ ಮತ್ತೆ ಯಾವುದು ಹಗುರ ಆದಾಗ ನಿರಾಕಾರ. ಎಲ್ಲಿ? ಪರಂಧಾಮದಲ್ಲಿ ಅನಾದಿ ಸ್ವರೂಪ, ಇಲ್ಲಿ ಬ್ರಾಹ್ಮಣ ಸ್ವರೂಪ, ಪುರುಷಾರ್ಥಿ ಜೀವನ ಅಲ್ವಾ. ಮತ್ತೆ ಪರಂಧಾಮದಲ್ಲಿ ನಾವೇನಾಗಿರ್ತೀವಿ? ಅನಾದಿ ಸ್ವರೂಪ. ಮತ್ತೆ ಅಲ್ಲಿಂದ ದೇವತಾ ಸ್ವರೂಪ ಬರ್ತೀವಿ. ಅಂದ್ರೆ ಈ ಸಮಯದಲ್ಲಿ ನಾವು ಏನು ಪುರುಷಾರ್ಥ ಮಾಡಿದೀವಿ, ಯಾವ ನಂಬರ್ ಅಲ್ಲಿ ನಾವು ಪುರುಷಾರ್ಥ ಮಾಡಿದೀವಿ, ನಂಬರ್ 1 ನಂಬರ್ ವಾರ ಅನ್ನೋದ್ರ ಮೇಲೆ ನಮಗೆ ದೇವತಾ ಪದವಿನೂ ಸಹ ಇರುತ್ತೆ. ಮತ್ತೆ ಅಲ್ಲಿನ ಒಂದು ದೇವತಾ ಪದವಿಗಳನ್ನ ಯಾರು ತಗೊಂಡಿರ್ತಾರೆ ಅವರೇ ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನ ಪಡ್ಕೋತಾರೆ. ಇಲ್ಲಿನ ಒಂದು ಪುರುಷಾರ್ಥ, ಅದಕ್ಕೆ ಬಾಬಾ ಹೇಳುವಂಥದ್ದು, ಇಡೀ ಕಲ್ಪಕ್ಕೆ ನೀವು ಇಲ್ಲಿ ಸಂಪಾದನೆ ಮಾಡ್ಕೊಳ್ತಿದ್ದೀರಾ. ಇಡೀ ಕಲ್ಪದಲ್ಲಿ ದ್ವಾಪರ ಕಲಿಯುಗ ಅಂದ್ರೆ ನಾವು ಬರೀ ದೇಹಾಭಿಮಾನದಲ್ಲಿ, ದುಃಖದಲ್ಲಿ, ಮತ್ತೆ ವಿಕಾರಗಳಲ್ಲಿ ಬಿದ್ದು ಪಾಪಿಗಳಾಗ್ಬಿಡ್ತೀವಿ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇದನ್ನು ನಾವು ಯೋಚನೆ ಮಾಡ್ಬೇಕು. ಏನಾಗಿದೆ? ದೇವಿ ದೇವತೆಗಳಾಗಿ ಸತ್ಯಯುಗದಲ್ಲಿ ನಾವು ಜನ್ಮ ತಗೊಂಡು, ಮತ್ತೆ ದ್ವಾಪರ ಕಲಿಯುಗದಲ್ಲಿ, ತ್ರೇತ ಆದ್ಮೇಲೆ ದ್ವಾಪರ ಕಲಿಯುಗದಲ್ಲಿ ನಾವೇನಾಗ್ತೀವಿ? ಪೂಜ್ಯ ಪದವಿಯನ್ನ ನಾವು ಪಡ್ಕೋತೀವಿ. ಅಲ್ಲಿ ನಮ್ಮ ಒಂದು ವಿಗ್ರಹಗಳಿಗೆ, ಅಂದ್ರೆ ನಮ್ಮ ಈ ಸಮಯದ ಒಂದು ಪುರುಷಾರ್ಥದ ನೆನಪಾರ್ಥವಾಗಿ ಏನ್ ಮಾಡ್ತಾರೆ, ಅಲ್ಲಿ ನಾವಿಲ್ಲಿ ಎಷ್ಟು ಪುರುಷಾರ್ಥ ಮಾಡಿ, ಎಷ್ಟು ಮಂದಿಗೆ ನಾವು ಸದಾ ದಾನ ಮಾಡಿರ್ತೀವಿ. ವರದಾನಗಳನ್ನ ಮತ್ತೆ ಶಕ್ತಿಗಳನ್ನ, ಜ್ಞಾನವನ್ನ ಅಲ್ವಾ. ಈ ಸಮಯದಲ್ಲಿ ನಾವು ಎಷ್ಟು ದಾನವನ್ನ ಮಾಡಿರ್ತೀವಿ, ಎಷ್ಟು ಮಂದಿಗೆ ಮಾಡಿರ್ತೀವಿ, ಸದಾ ಮಾಡಿರ್ತೀವ ಅನ್ನೋದ್ರ ಮೇಲೆ ದ್ವಾಪರ ಯುಗದಲ್ಲಿ ಮಂದಿರಗಳನ್ನ ತಯಾರು ಮಾಡಿ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಪೂಜೆ ಅನ್ನುವಂಥ ನಮ್ಮ ಒಂದು ವಿಗ್ರಹಗಳಿಗೆ, ಜಡರೂಪದ ಚಿತ್ರಗಳಿಗೆ, ಜಡರೂಪದಲ್ಲಿ ಪೂಜೆ ಅನ್ನುವಂತಹದ್ದು ನಡೀತಿರತ್ತೆ ಆಯ್ತಲ್ಲ. ಅಂದ್ರೆ ಅಲ್ಲಿನ ಒಂದು ಜಡ ಚಿತ್ರಗಳಿಗೆ ಪೂಜೆ ನಡೀತಿರುತ್ತೆ. ಆದ್ರೆ ನಾವು ದ್ವಾಪರ ಯುಗದಲ್ಲಿ ಏನ್ ಮಾಡಿರ್ತೀವಿ ಹೇಳಿ? ಎಲ್ಲೋ ಒಂದು ಕಡೆ ಜನ್ಮ ತಗೊಂಡಿರ್ತೀವಿ. ದ್ವಾಪರ ಕಲಿಯುಗದಲ್ಲಿ ಎಲ್ಲೋ ಒಂದು ಕಡೆ ಜನ್ಮ ತಗೊಂಡು ನಾರ್ಮಲ್ ಆಗಿ ಸಾಧಾರಣ ಜೀವನವನ್ನ ನಡೆಸ್ತಿರ್ತೀರಿ. ಆದ್ರೆ ಆ ವಿಗ್ರಹ ಇದೆ, ಆ ಜಡಚಿತ್ರದ ಹಿಂದೆ ಯಾರು ಮಾಡಿಸ್ತಿರ್ತಾರೆ? ಶಿವಬಾಬಾ. ಈಗ ನೋಡಿ, ಇಲ್ಲಿ ನಮ್ಮನ್ನ ಮುಂದೆ ಇಟ್ಟು ಶಿವಬಾಬಾ ಹಿಂದೆಯಿಂದ ಎಲ್ಲ ಮಾಡ್ತಿದ್ದಾರೆ. ಆದ್ರೆ ಸಂಪಾದನೆ ಜಮಾ ಆಗುವಂತಹದ್ದು ಪುಣ್ಯ ಖಾತೆ ಯಾರಿಗೆ? ನಮಗೆ. ಆದ್ರೆ ಮಾಡ್ತಿರುವಂತಹದ್ದು ಬಾಬಾ. ನಮ್ಮನ್ನ ಮುಂದೆ ಇಟ್ಟಿದ್ದಾರೆ, ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಆದ್ರೆ ಜಮಾ ಆಗುವಂತಹದ್ದು ನಮಗೆ ಈ ಸಮಯದಲ್ಲಿ. ಅದೇ ರೀತಿ ಭಕ್ತಿ ಮಾರ್ಗದಲ್ಲೂ ಅಷ್ಟೇನೆ ಆ ವಿಗ್ರಹಗಳ ಮುಂದೆ ಇಡ್ತಾರೆ.
ಆ ವಿಗ್ರಹಗಳನ್ನು ಮುಂದೆ ಇಟ್ಟು ಅವುಗಳನ್ನ ನಿಮಿತ್ತ ಮಾಡಿ, ಜಡಚಿತ್ರಗಳನ್ನ ನಿಮಿತ್ತ ಮಾಡಿ ಹಿಂದೆಯಿಂದ ಶಿವಬಾಬಾನೇ ಆ ಜಡಚಿತ್ರಗಳ ಮೂಲಕ ಭಕ್ತರ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಆ ಜಡಚಿತ್ರಗಳನ್ನ ಮುಂದೆ ಇಟ್ಟು ಹಿಂದೆಯಿಂದ ಏನ್ ಮಾಡ್ತಾರೆ? ಶಿವಬಾಬಾ ಭಕ್ತರಿಗೆ ಫಲವನ್ನ ಕೊಡ್ತಾರೆ. ಆದ್ರೆ ಬಾಬಾ ಆ ಪುಣ್ಯ ಏನು ತಗೊಳ್ಳೋದಿಲ್ಲ, ಈಗೂ ತಗೊಳ್ಳೋದಿಲ್ಲ. ಈಗನೂ ಸಹ ಮಕ್ಕಳ ಖಾತೆಯಲ್ಲೇನೆ ಜಮಾ ಆಗತ್ತೆ. ಹಾಗೆ ಆ ಒಂದು ವಿಗ್ರಹಗಳೇನಿದೆ ಅಲ್ವಾ, ಆ ಒಂದು ಜಡಚಿತ್ರಗಳೇನಿದೆ, ಆ ಸಮಯ ಈಗ ದ್ವಾಪರ ಯುಗದಲ್ಲಿ ಮಾಡಿದ್ದಾರೆ, ಕಲಿಯುಗದಲ್ಲೂ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಾವು ಎಲ್ಲೋ ಒಂದು ಕಡೆ ಸಾಧಾರಣವಾದ ಜನ್ಮ ತಗೊಂಡಿರ್ತೀವಿ. ಆದ್ರೆ ಆ ಭಕ್ತರ ಭಾವನೆಗಳು ಏನಿದೆ, ಆ ಭಾವನೆಗಳು ನಮ್ಮ ಖಾತೆಯಲ್ಲಿ ಜಮಾ ಆಗತ್ತೆ. ನಾವೆಲ್ಲೋ ಜನ್ಮ ತಗೊಂಡಿರ್ಬೋದು, ಆದ್ರೆ ಬಾಬಾ ಆ ಪುಣ್ಯದ ಖಾತೆಯನ್ನ, ಅವರ ಭಾವನೆಗಳು, ಆ ಪುಣ್ಯ ಖಾತೆಯನ್ನ ಬಾಬಾ ತಗೊಳ್ದಿರ ಅವ್ರಿಗೇನು ಅವಶ್ಯಕತೆ ಇಲ್ಲ ಅಲ್ವಾ. ಅದು ಯಾರ ವಿಗ್ರಹದ ಮೂಲಕ ಮಾಡಿಸ್ತಿದಾರಲ್ಲ, ಯಾರ ಜಡಚಿತ್ರದ ಮೂಲಕ, ಆ ಒಂದು ಆತ್ಮದ ಖಾತೆಯಲ್ಲಿ ಜಮಾ ಆಗತ್ತೆ. ಈಗ್ಲೂ ಸಹ ಮಾಡ್ತಿದ್ದಾರೆ. ಈಗ ನಾವು ಇಲ್ಲಿ ಚೈತನ್ಯವಾಗಿದ್ದೀವಿ, ಆದ್ರೆ ನಮ್ಮ ಜಡಚಿತ್ರಗಳಿಗೆ ಪೂಜೆ ನಡೀತಿದೆ ಅಲ್ವಾ. ಈಗ್ಲೂ ಮಾಡ್ತಿದ್ದಾರೆ. ಆದ್ರೆ ಈಗ ನಾವು ಅವರ ಒಂದು ಭಾವನೆಗಳು, ಆಯ್ತಾ, ಅವರ ಒಂದು ಭಾವನೆಗಳು ನಮ್ಮ ಪುರುಷಾರ್ಥವನ್ನ ತೀವ್ರವಾಗಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಈಗಲೂ ಸಹ ಮಾಡ್ತಿದ್ದಾರ ಇಲ್ಲೋ, ಆದ್ರೆ ಈಗ ನಾವೇನಾಗಿದ್ದೀವಿ? ಚೈತನ್ಯ ಆಗಿದ್ದೀವಿ. ಅಂದ್ರೆ ದ್ವಾಪರ ಕಲಿಯುಗದಲ್ಲಿ ನಮಗೆ ಗೊತ್ತಿರ್ಲಿಲ್ಲ ಅಲ್ವಾ, ನಮಗೆ ಗೊತ್ತಿರ್ಲಿಲ್ಲ. ಆದ್ರೆ ಬಾಬಾ ಮಾಡಿಸ್ತಿದ್ರು ಆ ಜಡಚಿತ್ರಗಳ ಮೂಲಕ. ಬಟ್ ಆ ಒಂದು ಖಾತೆ, ಆ ಪುಣ್ಯ ಖಾತೆ ನಮಗೇನೆ ಬರ್ತಿತ್ತು ಅಲ್ವಾ. ನಮ್ಮ ಒಂದು ಅಂದ್ರೆ ಆಗ್ಲೇನೆ ನಮ್ಮ ಒಂದು ಮನಸ್ಸು ಖುಷಿಯಾಗಿ, ಶರೀರ ಆರೋಗ್ಯವಾಗಿ, ಆ ಒಂದು ಆಶೀರ್ವಾದಗಳಿಂದ ಭಕ್ತರು ಈಗ ನೋಡಿ ಹೋಗ್ತಾರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಬಂದು ಅವ್ರು ಏನೋ ಒಂದು ಅವ್ರಿಗೆ ಏನಾದ್ರು ಸಿಕ್ತು, ಅಲ್ಲಿಂದ ಏನಾದ್ರು ಫಲ ಸಿಕ್ತು, ಪ್ರಾಪ್ತಿ ಆಯ್ತು ಅಂದ್ರೆ ಬಂದು ಏನ್ ಹೇಳ್ತಾರೆ? ನಾ ಇಂಥ ದೇವಸ್ಥಾನಕ್ಕೆ ಹೋಗಿದ್ದೆ, ಮಂದಿರಕ್ಕೆ ಹೋಗಿದ್ದೆ, ಅಲ್ಲಿ ಹೋದ್ಮೇಲೆ ನನಗೆ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡ್ತು, ನನ್ನ ಜೀವನ ಚೆನ್ನಾಗಾಗೋಯ್ತು, ನನ್ನ ಜೀವನ ಶಾಂತಿಯಿಂದ ಸಂತೋಷವಾಗಿದೆ. ಅವ್ರು ಎಷ್ಟು ಖುಷಿ ಪಡ್ತಾರೆ, ಅವ್ರು ಎಷ್ಟು ಭಾವನೆಗಳನ್ನ ಇಡ್ತಾರೆ ಅಲ್ವಾ. ಆ ಖುಷಿ, ಆ ಸಂತೋಷ, ಆ ಭಾವನೆಗಳ ಆ ಒಂದು ಖಾತೆ, ಆ ಪುಣ್ಯ ಖಾತೆ ಏನಿದೆ ಅದು ನಮಗೆ ಸೇರುತ್ತೆ. ನಾವೆಲ್ಲೇ ಇದ್ರೂ ಸಹ ಅದು ನಮಗೆ ಸೇರುತ್ತೆ. ಈಗ್ಲೂ ಸಹ ಸೇರ್ತಿದೆ, ಆಗ್ಲೂ ಸಹ ಸೇರಿರುತ್ತೆ. ನಮ್ಮ ಜೀವನ ಆಗ್ಲೇ ಅದರಿಂದ ನಡೀತಿರುತ್ತೆ. ದ್ವಾಪರ ಕಲಿಯುಗನೂ ಸಹ ಲಾಸ್ಟ್ ಅಲ್ಲಿ ಈ ಜನ್ಮದಲ್ಲಿ ನಾವು ತುಂಬಾ ಅತಿ ಅಂತ್ಯದಲ್ಲಿ ಇರೋದ್ರಿಂದ ಏನಾಗಿದೆ, ನಾವು ಅಷ್ಟು ಕಷ್ಟಗಳು, ದುಃಖ ಅವೆಲ್ಲನೂ ಸಹ ಸ್ವಲ್ಪ ಆದ್ರೂ ಕೂಡ ನಾವು ಅದನ್ನ ದೊಡ್ಡದಾಗಿ ಅನುಭವ ಮಾಡ್ಕೊತಾ ಇದೀವಿ ಕಷ್ಟವನ್ನ. ಆದ್ರೆ ದ್ವಾಪರ ಕಲಿಯುಗ ಯಾಕಂದ್ರೆ ಅಂತಿಮದಲ್ಲಿ ಇದೀವಲ್ಲ, ಅದರಿಂದ ಅಂದ್ರೆ ಹೇಳಿದ್ದಾರೆ ಅಂತಿಮದಲ್ಲಿ ಒಂದೆರಡು ಜನ್ಮನೋ ಇಲ್ಲ 3 ಜನ್ಮನೋ ನೀವೇನಾಗಿರ್ತೀರಾ, ಸ್ವಲ್ಪ ದುಃಖವನ್ನ ಅನುಭವಿಸ್ತೀರಾ ಅಷ್ಟೇನೆ. ಆದ್ರೆ ಎಲ್ಲನೂ ಸಹ ಅಲ್ಲಿ ಅಷ್ಟೊಂದು ನಿಮಗೆ ದುಃಖಿತವಾಗಿರೋದಿಲ್ಲ ಜನ್ಮಗಳು ಅಂತನೂ ಸಹ ಬಾಬಾ ಹೇಳಿದ್ದಾರೆ ಅಲ್ವಾ. ಅಲ್ಲಿ ದ್ವಾಪರ ಅಂದ್ರೆ ನಾವು ಈ ಸಮಯದಲ್ಲಿ ನಾವು ಎಷ್ಟು ಕೊಟ್ಟಿರ್ತೀವಿ, ಎಷ್ಟು ದಾನ ಮಾಡಿರ್ತೀವಿ, ಜ್ಞಾನವನ್ನ, ಶಕ್ತಿಗಳನ್ನ ಎಷ್ಟು ನಾವು ದಾನ ಮಾಡಿರ್ತೀವಿ, ಎಷ್ಟು ಕೊಟ್ಟಿರ್ತೀವಿ ವರದಾನಗಳ ಮೂಲಕ, ಮಹಾದಾನಿಯಾಗಿ ಎಷ್ಟು ನಾವು ಸೇವೆ ಮಾಡಿರ್ತೀವಿ ಅನ್ನೋದರ ಮೇಲೆ ಅಲ್ಲಿ ಪೂಜೆಗಳು ಸಹ ನಡೆಯುತ್ತೆ. ಅಂದ್ರೆ ನಾವು ಈ ಸಮಯದಲ್ಲಿ ನಾವು ಏನ್ ಮಾಡಿರ್ಬೇಕು, ಕೇವಲ ಸೇವಾದಾರಿ ಅಲ್ಲ, ದೇವಿ ರೂಪದಲ್ಲಿ ಸೇವೆ ಮಾಡಿ ಅಂತ ಹೇಳಿದ್ದಾರೆ. ದೇವಿಗಳಂದ್ರೆ ಏನ್ ಹೇಳಿ, ಸದಾ ದಯಾಭಾವನೆ ಇರುತ್ತೆ ದೇವಿಗಳಿಗೆ ಅಲ್ವಾ. ದೇವಿ ರೂಪದಲ್ಲಿ ಸೇವೆಯನ್ನ ನೀವು ಮಾಡಬೇಕು. ಕೇವಲ ಸೇವಾದಾರಿ ಅಂತ ಅಲ್ಲ, ದೇವಿ ರೂಪದಲ್ಲಿ. ಯಾಕಂದ್ರೆ ದೇವಿ ಅಂದ್ರೆ ಸದಾ ಕೊಡುವಂತವರು ಅಲ್ವಾ. ಸದಾ ಕೊಡುವಂತವರನ್ನೇ ದೇವತೆ ಅಂತ ಹೇಳುವಂತಹದ್ದು ಅಲ್ವಾ. ಆದ್ದರಿಂದ ಸದಾ ಇಲ್ಲಿ ಕೊಡುವಂತವರಾಗಿರಬೇಕು. ಈ ಸಮಯದಲ್ಲಿ ದೇವಿಗಳಾಗಿ ಕೊಡುವಂತವರಾಗಿರಬೇಕು, ಮಹಾದಾನಿಯಾಗಿ. ಅಲ್ಲಿ ಸದಾ ಏನಾಗ್ತಾ ಇರತ್ತೆ, ನಮ್ಮ ವಿಗ್ರಹಗಳ ಮೂಲಕ, ಜಡಚಿತ್ರಗಳ ಮೂಲಕ ಸದಾ ಬಾಬಾರವರು ಕೊಡ್ತಾ ಇರ್ತಾರೆ.
ಇಲ್ಲೂ ನಮ್ಮ ಖಾತೆಯಲ್ಲಿ ಜಮಾ ಆಗತ್ತೆ, ಅಲ್ಲೂ ನಮ್ಮ ಖಾತೆಯಲ್ಲಿ ಜಮಾ ಆಗತ್ತೆ. ಈಗ ಸಂಗಮ ಯುಗದಲ್ಲೂ ಈಗ ನೋಡಿ, ಈ ಕಲಿಯುಗದಲ್ಲಿ ಈಗೆಲ್ಲ ಭಕ್ತಿ ನಮಗೆ ಸಂಗಮ ಯುಗ, ಆದ್ರೆ ಬೇರೆಯವರಿಗೆ ಅದೇನಾಗಿದೆ, ಕಲಿಯುಗ ಆಗಿದೆ ಅಲ್ವಾ. ಅವರೆಲ್ಲರೂ ಈಗ ಮಂದಿರಗಳಿಗೆ ಹೋಗಿ ಪೂಜೆಗಳನ್ನ ಮಾಡ್ತಿದ್ದಾರೆ, ನಮ್ಮ ವಿಗ್ರಹಗಳಿಗೆ ಮಾಡ್ತಿದ್ದಾರೆ. ಆದ್ರೆ ಆ ಒಂದು ಖಾತೆನೂ ಸಹ, ಆ ಒಂದು ಭಾವನೆಗಳು, ಆ ಒಂದು ಅವರ ಒಂದು ಏನು ಆ ಖುಷಿ ಸಂತೋಷ, ಅವ್ರು ಏನ್ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ ಆ ಪುಣ್ಯ ಖಾತೆನೂ ಸಹ ಈ ಸಮಯದಲ್ಲಿ ನಮಗೆ ಜಮಾ ಆಗತ್ತೆ. ನಾವಿನ್ನು ಪುರುಷಾರ್ಥದಲ್ಲಿ ಮುಂದೆ ಹೋಗೋದಕ್ಕೆ ಈಸಿ ಆಗತ್ತೆ. ಅದಕ್ಕೆ ಅಂದ್ರೆ ಅದೆಲ್ಲ ಪುಣ್ಯ ಖಾತೆ. ನಾವ್ ಯಾರಿಗೆ ಏನೇ ಕೊಟ್ರು ಕೂಡ ಅದು ನಮಗೆ ಪುಣ್ಯ, ಅದು ಭಾಗ್ಯ, ಪ್ರಾಪ್ತಿ ಕೂಡ ಅದು. ಅದಕ್ಕೆ ಸದಾ ಕೊಡುವಂತವರು ಆಗ್ಬೇಕು ಅಂತ ಹೇಳ್ತಾರೆ. ಸದಾ ಕೊಡುವಂತವರು ಸದಾ ಪೂಜೆಯನ್ನ ಮಾಡಿಸ್ಕೊತಾರೆ. ಆಯ್ತಲ್ಲ, ಇಲ್ಲಿ ಕೊಡುವಂತವರನ್ನೇ. ಅದರಿಂದ ಬಾಬಾ ತಿಳಿಸ್ತಿದ್ದಾರೆ ನೋಡಿ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಈಗ ಲಕ್ಷ್ಮೀ ದೇವಿ ಎಕ್ಸಾಂಪಲ್ಗೆ ನಾವು ಲಕ್ಷ್ಮೀ ದೇವಿಯನ್ನ ತಗೊಳ್ಳೋಣ. ಲಕ್ಷ್ಮೀ ದೇವಿಯನ್ನ ತಗೊಂಡಾಗ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯನ್ನ ಮಹಾದಾನಿಯಾಗಿ ತೋರಿಸ್ತಾರೆ ಅಲ್ವಾ. ಮಹಾದಾನಿಗೆ ಗುರ್ತಾಗಿ ಏನ್ ತೋರಿಸ್ತಾರೆ? ಲಕ್ಷ್ಮೀ ದೇವಿಯ ಒಂದು ಕೈ ಸದಾ ತೆರೆದಿರುತ್ತೆ ಅಲ್ವಾ, ಅಂದ್ರೆ ಕೊಡೋ ರೂಪದಲ್ಲಿ ತೋರಿಸ್ತಾರೆ. ಕೈಯಲ್ಲಿ ದನ ಹೊಳಿತಾ ಇರೋ ತರ ಇರುತ್ತೆ ಅಲ್ವಾ. ನೋಡಿ ಆ ಕೈಯಲ್ಲಿ ನೀವು ನೋಡಿರ್ಬೋದಲ್ಲ, ಫೋಟೋಗಳಲ್ಲಿರ್ಬೋದು, ವಿಗ್ರಹದಲ್ಲಿರ್ಬೋದು, ನೀವು ನೋಡಿದಾಗ ಕೈಯಿಂದ ಏನು ದನ, ಅದು ಬಂಗಾರದ ನಾಣ್ಯಗಳು ಹೊಳಿತಾ ಇದೆ, ಅಂದ್ರೆ ಅದು ಕೊಡ್ತಾ ಇರೋ ತರ, ಬಂಗಾರದ ನಾಣ್ಯಗಳನ್ನ ಕೊಡ್ತಾ ಇರೋ ತರ, ಅದು ಹೊಳಿತಾ ಇರೋ ತರ ತೋರಿಸಿರ್ತಾರೆ ಅಲ್ವಾ. ಅಂದ್ರೆ ಇದು ಶಕ್ತಿಗಳ ಒಂದು ನೆನಪಾರ್ಥ. ಏನಾಗಿದೆ ಇದು? ಅವ್ರು ಸದಾ ಧನವನ್ನ ಕೊಡ್ತಾ ಇರೋ ತರ, ಬಂಗಾರದ ನಾಣ್ಯಗಳನ್ನ ಕೊಡ್ತಾ ಇರೋ ತರ ಧನದೇವಿಯಾಗಿ ಅವರು ತೋರಿಸ್ತಾರೆ ಲಕ್ಷ್ಮೀ ದೇವಿಯನ್ನ. ಅಂದ್ರೆ ಇದಕ್ಕೆ ಅರ್ಥ ಏನು ಅಂತಂದ್ರೆ ಶಕ್ತಿಗಳ ಒಂದು ನೆನಪಾರ್ಥ ಇದು. ಸದಾ ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಯಾರು ಶಕ್ತಿಗಳನ್ನ ಸದಾ, ಅಂದ್ರೆ ಶಕ್ತಿಗಳು ಅನ್ನೋದು ಧನ ಆಯ್ತಲ್ಲ, ಶಕ್ತಿಗಳ ಒಂದು ಧನವನ್ನ ಸದಾ ಕೊಡ್ತಾ ಇರುವಂತವರು ಆತ್ಮಗಳಿಗೆ. ಲಕ್ಷ್ಮಿ ಅಂದ್ರೆ ಧನದೇವಿ ಅಲ್ವಾ. ಅಂದ್ರೆ ಇದು ಸ್ಥೂಲವಾದಂತಹ ಧನ ಅಲ್ಲ, ಜ್ಞಾನಧನ, ಶಕ್ತಿಗಳ ಧನವನ್ನ ಕೊಡುವಂತಹ ದೇವಿ. ಈ ಸಮಯದಲ್ಲಿ ಯಾರು ದೇವಿಯಾಗಿ, ಚೈತನ್ಯ ದೇವಿಯಾಗಿ ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಎಲ್ಲರಿಗೂ ಸಹ ಜ್ಞಾನ ಮತ್ತೆ ಶಕ್ತಿಗಳ ಧನವನ್ನ ಕೊಡುವಂತವರು ಯಾರಾಗಿರ್ತಾರೆ ಅವರೇ ಲಕ್ಷ್ಮೀ ದೇವಿಯ ರೂಪದಲ್ಲಿ ಏನ್ ಮಾಡ್ತಾರೆ, ಪೂಜೆಯನ್ನ ಮಾಡಿಸ್ಕೊತಾರೆ. ದೇವಿ ಅಂದ್ರೇನೆ ಕೊಡುವಂತವರು ಅಲ್ವಾ. ಚಿತ್ರ ಹೇಗ್ ತಯಾರು ಮಾಡಿದಾರೋ ಅದೇ ತರನೇ ಧನದೇವಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಚಿತ್ರ ಹೇಗ್ ತಯಾರು ಮಾಡಿದ್ದಾರೆ ಅಲ್ವಾ, ಸದಾ ಕೊಡುವಂತವ್ರು, ಕೈಯಿಂದ ಸದಾ ಬಂಗಾರದ ಧನವನ್ನ ಕೊಡ್ತಾ ಇರೋ ತರ ತೋರಿಸಿದ್ದಾರೆ. ಅದೇ ತರ ಈ ಸಮಯದಲ್ಲಿ ನೀವು ಜ್ಞಾನ ಧನದೇವಿಯಾಗಿ, ಶಕ್ತಿಗಳ ಧನದೇವಿಯಾಗಿ ಈ ಸಮಯದಲ್ಲಿ ನೀವು ತಯಾರಾಗಬೇಕು ಅಂತ ಹೇಳಿದ್ದಾರೆ. ಜ್ಞಾನ ಆದ್ರೂ ಕೊಡೋರಾಗಿರ್ಬೇಕು, ಇಲ್ಲಿ ಶಕ್ತಿಗಳಾದ್ರೂ ಕೊಡೋರಾಗಿರ್ಬೇಕು. ಜ್ಞಾನ ಆದ್ರೂ ಕೊಡ್ಬೇಕು, ಶಕ್ತಿಗಳಾದ್ರೂ ಸಹ ಕೊಡ್ಬೇಕು. ನೆನಪಾರ್ಥ ಚಿತ್ರ ಹೇಗಿದೆಯೋ ಅದೇ ತರ ಚೈತನ್ಯವಾಗಿ ನಿಮ್ಮಲ್ಲಿ ಅನುಭವ ಮಾಡ್ಕೋತಿದ್ದೀರಾ. ಈಗ ನೆನಪಾರ್ಥದ ಚಿತ್ರ ಹೇಗಿದೆ, ಸದಾ ಕೊಡುವಂತವರು ಅಲ್ವಾ. ಜಡಚಿತ್ರ ಸದಾ ಕೊಡ್ತಾ ಇರೋ ತರ ಅಲ್ವಾ, ಸದಾ ಖುಷಿಯಿಂದ, ದಯೆಯಿಂದ ಅಲ್ವಾ, ಎಲ್ಲಾ ಸಂಪನ್ನ ಸ್ಥಿತಿ ಇರುತ್ತೆ ಜಡಚಿತ್ರ ಅಲ್ವಾ. ನೀವು ನೋಡಿ ಆ ಒಂದು ಚಿತ್ರವನ್ನ ನೋಡಿ, ಆ ಕಣ್ಣುಗಳು ಯಾವ ರೀತಿ ಇರುತ್ತೆ, ದೇವಿಗಳ ಒಂದು ಮುಖವನ್ನ ಎಷ್ಟು ಹರ್ಷಿತವಾಗಿ, ಎಷ್ಟು ಸುಂದರವಾಗಿ ಅವರು ತಯಾರು ಮಾಡಿರ್ತಾರೆ ಅಲ್ವಾ. ಆ ಕಣ್ಣುಗಳು ಸದಾ ಯಾವ ರೀತಿ ಇರುತ್ತೆ, ಅವರ ಒಂದು ಮುಗುಳ್ ನಗೆ ಅಲ್ವಾ, ಅವರ ಒಂದು ನಗು ಯಾವ ರೀತಿ ಇರುತ್ತೆ, ಎಷ್ಟು ಖುಷಿಯಿಂದ, ಎಷ್ಟು ಪ್ರಸನ್ನತೆಯಿಂದ ಇರುವಂತಹ ಮುಖ ಅದು ಅಲ್ವಾ. ಪ್ರಸನ್ನತೆ ಇರುವಂತಹ ಮುಖ, ಮತ್ತೆ ಸದಾ ಕೊಡುವಂತಹ, ಮತ್ತೆ ಎಲ್ಲ ಸಂಪನ್ನ, ಜ್ಞಾನದಿಂದ ಸಂಪನ್ನ. ನೋಡಿ, ಜ್ಞಾನದ ಒಂದು ಧನ ಮತ್ತೆ ಶಕ್ತಿಗಳೆಲ್ಲಿಂದ ಬರುತ್ತೆ, ಯೋಗ ಅಲ್ವಾ. ಯೋಗ ಮತ್ತೆ ಜ್ಞಾನದಿಂದ ಸಂಪನ್ನ ಸ್ಥಿತಿ, ಆಗ ಪ್ರಸನ್ನತೆ ಇರುತ್ತೆ. ಆ ಪ್ರಸನ್ನತೆಯಿಂದ ಸದಾ ಜ್ಞಾನದ ಧನವನ್ನ, ಶಕ್ತಿಗಳ ಧನವನ್ನ ಸದಾ ಸರ್ವಾತ್ಮಗಳಿಗೂ
ಮಹಾದಾನಿಯಾಗಿ ಕೊಡ್ತಾ ಹೋಗುವಂತಹದ್ದು. ಈ ತರ ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಚೈತನ್ಯವಾಗಿ ನಿಮ್ಮಲ್ಲಿ ಅನುಭವ ಮಾಡ್ಕೊಳ್ತಿದ್ದೀರಾ? ಸದಾ ಕೊಡುವಂತವರಾಗಿರ್ಬೇಕು. ಆ ತರ ಮಾಡ್ತಿದ್ದೀರಾ ನೀವು? ಸದಾ ಕೊಡುವಂತವರಾಗಿದ್ದೀರಾ? ಮತ್ತೆ ನೋಡಿ, ಈಗ ಯಾರಾದ್ರೂ ದೇವಿ ಚಿತ್ರ ಅಂದ್ರೆ ಮಂದಿರಕ್ಕೆ ಹೋದಾಗ ಅಲ್ಲಿ ಹೋಗಿ ಸುಖ, ಕೆಲವರು ಶಾಂತಿ, ನೆಮ್ಮದಿ, ಕೆಲವೊಂದು ಖುಷಿ, ಸಂತೋಷವನ್ನ ಅನುಭವ ಮಾಡ್ಕೊಂಡ್ಬರ್ತಾರೆ ಅಲ್ವಾ? ಅವೆಲ್ಲ ಅನುಭವ ಮಾಡ್ಕೊಬರ್ತಾರೆ. ಅದೇ ತರ ಈಗ ನಿಮ್ಮ ಹತ್ರ ಯಾರೇ ಬಂದ್ರೂ ಕೂಡ ಅವರಿಗೆ ಒಂದು ಸೆಕೆಂಡ್ಗೋಸ್ಕರ ಆದ್ರೂ ನಿಮ್ಮ ಎದುರುಗಡೆ ಬಂದ್ರೆ ನಿಮ್ಮ ದೃಷ್ಟಿಯ ಮೂಲಕ ಅವರು ಯಾವ ತರ ಅನುಭವ ಮಾಡ್ಕೋಬೇಕು ಅಂದ್ರೆ, ನಾನು ಏನೋ ಪಡ್ಕೊಂಡ್ಬಿಟ್ಟೆ ಅನ್ನೋ ತರ ಅನುಭವ ಮಾಡ್ಕೋಬೇಕು ಅವರು. ಆವಾಗ್ಲೇನೆ ನೀವು ಕೊಡುವಂತಹ ದೇವಿ ಅಂತ ಹೇಳೋದು ನಿಮ್ಗೆ. ಈಗ ನೀವು ಆ ಒಂದು ದೇವತೆಗಳ ವಿಗ್ರಹಗಳ ಮುಂದೆ ಹೋಗಿ, ಜಡಚಿತ್ರಗಳ ಮುಂದೆ ಹೋಗಿ ಏನ್ ಹೇಳ್ತಾರೆ, ಈ ತರ ನಾನು ದೇವಿ ಹತ್ರ ಹೋಗಿದ್ದೆ, ಅವನಿಂದ ನನ್ಗೆ ಇದು ಪ್ರಾಪ್ತಿ ಆಯ್ತು, ಅದು ಸರಿ ಹೋಯ್ತು, ಇದು ಸರಿ ಹೋಯ್ತು, ನನಗೆ ಆ ಕಷ್ಟ ಹೊರಟೋಯ್ತು, ಆ ತರ ಈ ತರ ಎಲ್ಲ ಯಾವ ರೀತಿ ಅವರು ಅನುಭವ ಮಾಡ್ಕೊಳ್ತಿರ್ತಾರೆ ಒಂದು ಸೆಕೆಂಡೇ ನೋಡ್ಬೋದು ಅವರು. ಈಗ ನೋಡಿ, ಆ ತಿರುಪತಿಯಲ್ಲಿನೇ ಇರ್ಬೋದಲ್ಲ, ಆ ತಿರುಪತಿಗೆ ಹೋದಾಗ ಏನಾಗುತ್ತೆ ಹೇಳಿ, ಒಂದು ಸೆಕೆಂಡ್ ತೋರಿಸ್ತಾರೋ ಇಲ್ಲ 2 ನಿಮಿಷ 1 ನಿಮಿಷ ನೋಡ್ತೀವೋ, ನಾವು ದರ್ಶನ ಮಾಡ್ಕೋತೀವೋ, ಎಷ್ಟು ಕ್ಯೂ ಅಲ್ಲಿ ನಿಂತಿರ್ತೀವಿ ಅಲ್ವಾ? ನಾವು ಇದೆಲ್ಲ ಅನುಭವ ಮಾಡಿದೀವಲ್ಲ, ಇದಕ್ಕೂ ಮುಂಚೆ ನಾವು ಭಕ್ತಿ ಮಾಡ್ಕೊಂಡೇ ಬಂದಿರೋದಲ್ಲ, ನಮ್ಗೆಲ್ಲರಿಗೂ ಸಹ ಅನುಭವ ಇರತ್ತೆ. ಆದ್ರಿಂದ ನಾವು ನೋಡಿರ್ತೀವಿ ಅದು ಎಷ್ಟು ಕ್ಯೂ ಅಲ್ಲಿ ನಿಂತಿರ್ತಾರೆ ಅಲ್ವಾ, ಎಷ್ಟು ಕೂಡಾಕ್ಬಿಟ್ಟಿರ್ತಾರಲ್ಲ ತಿರುಪತಿಯಲ್ಲಿ ನೋಡಿದೀರ. ಆದ್ರೆ ಅವರು ಅಷ್ಟು ಕಷ್ಟನೂ ಸಹ ಅವರು ಹೊರಗಡೆಯಿಂದ ಏನ್ ಕಷ್ಟ ಎತ್ಕೊಂಡ್ ಬಂದಿರ್ತಾರೋ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಏನ್ ಕಷ್ಟ ಅನುಭವಿಸಿರ್ತಾರೋ ಅದೆಲ್ಲ ಅವ್ರಿಗೆ ಅನುಭವ ಆಗೋದಿಲ್ಲ. ಯಾವಾಗ ಆ ದರ್ಶನ ಮಾಡ್ಕೊಂಡಾಗ, ಆ ಒಂದು ಸೆಕೆಂಡ್ ನೋಡಿದ ತಕ್ಷಣ ನೋಡ್ಬಿಟ್ಟೆ ತೃಪ್ತಿ, ಆ ಒಂದು ಮೂರ್ತಿ ನೋಡಿದ ತಕ್ಷಣ ತೃಪ್ತಿ ಅನಿಸ್ಬಿಡುತ್ತೆ ಅವ್ರಿಗೆ ಅಲ್ವಾ? ಆ ಒಂದು ಮೂರ್ತಿ ನೋಡಿದ ತಕ್ಷಣನೇ ನಾನು ಏನೋ ಪಡ್ಕೊಂಡ್ಬಿಟ್ಟೆ, ನನ್ಗೇನೋ ಸಿಕ್ಬಿಡ್ತು, ಅಷ್ಟು ಖುಷಿ ಆಗ್ಬಿಡ್ತಾರೆ, ಅಷ್ಟು ಅವರು ತೃಪ್ತಿ ಪಡ್ಕೊಂಡ್ಬಿಡ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ನಿಮ್ಮ ಹತ್ರ ಯಾರೇ ಬಂದ್ರು ಒಂದು ಸೆಕೆಂಡ್ ಅಲ್ವಾ ನೋಡಿ, ಆ ಒಂದು ದೇವಿಯ ಜಡಚಿತ್ರವನ್ನ ನೋಡಿದ ತಕ್ಷಣನೇ ಅವ್ರಿಗೆ ಆ ತರ ಅನುಭವ ಆಗುತ್ತೆ. ಇಲ್ಲಿ ನೀವು ಚೈತನ್ಯವಾಗಿದ್ದೀರಾ ದೇವಿಗಳು ಅಲ್ವಾ, ಚೈತನ್ಯ ದೇವಿಗಳಾಗಿದ್ದೀರಾ ನೀವು. ನಿಮ್ಮ ಹತ್ರ ಚೈತನ್ಯ ಮೂರ್ತಿಗಳಲ್ಲ, ನೀವು ನಿಮ್ಮ ಹತ್ರ ಬಂದ್ರು ಅಂದ್ರೆ ನಿಮ್ಮ ಒಂದು ದೃಷ್ಟಿ ಅವ್ರ ಮೇಲೆ ಬಿತ್ತು ಅಂತಂದ್ರೆ ಅವ್ರಿಗೆ ನಾನೇನು ಪಡ್ಕೊಂಡ್ಬಿಟ್ಟೆ ಅಂದ್ರೆ ಅವ್ರಿಗೆ ಶಾಂತಿ, ಸುಖ, ಏನೋ ಅವ್ರಿಗೆ ಏನು ಬೇಕಿತ್ತೋ ಅದು ಅವ್ರಿಗೆ ಸಿಕ್ಬಿಡ್ಬೇಕು. ಅಂದ್ರೆ ಅಷ್ಟು ನಾವು ಜ್ಞಾನಧನದಿಂದ, ಶಕ್ತಿಗಳ ಧನದಿಂದ ಸಂಪನ್ನ ಆಗಿರ್ಬೇಕು. ಈ ತರ ಅನುಭವ ಮಾಡ್ಕೊಳ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ ಬಾಬಾ. ಯಾರಾದ್ರೂ ಒಂದು ಸೆಕೆಂಡ್ಗೋಸ್ಕರ ಆದ್ರೂ ನಿಮ್ಮ ಎದುರುಗಡೆ ಬಂದ್ರೆ ನಿಮ್ಮ ದೃಷ್ಟಿ ಮೂಲಕ ಹೇಗೆ ಅನುಭವ ಮಾಡ್ಕೋಬೇಕು ಅವರು, ನಾನೇನೋ ಪಡ್ಕೊಂಡ್ಬಿಟ್ಟೆ ಅಂತ. ಆಗ್ಲೇನೆ ನಿಮ್ಮನ್ನೇನಂತಾರೆ, ಕೊಡುವಂತಹ ದೇವಿ ಅಂತ ಹೇಳ್ತಾರೆ. ಇಲ್ಲಿ ನೀವು ದೇವಿಯಾಗಿ ಅಂತ ಅದಕ್ಕೆ ಹೇಳುವಂತಹದ್ದು ಜಗನ್ಮಾತೆ. ದೇವಿಗಳನ್ನ ಮಾತೆಯಾಗಿ ನೋಡ್ತಾರೆ ಅಲ್ವಾ, ದೇವಿಗಳನ್ನ ಅಮ್ಮ ಅಂತಾರೆ ಅಲ್ಲ. ಅಮ್ಮವ್ರ ಹತ್ರ ಹೋಗಿದ್ವಿ, ಅಮ್ಮನ ದೇವಸ್ಥಾನ ಹತ್ರ ಹೋಗಿದ್ವಿ, ಹೇಳ್ತಾರೋ ಇಲ್ಲೋ ಅಮ್ಮ ದೇವಿ ರೂಪದಲ್ಲಿ, ಅಮ್ಮನ ರೂಪದಲ್ಲಿ ನೋಡ್ತಾರೋ ಇಲ್ಲೋ. ಇಲ್ಲಿ ಅಷ್ಟೇ ಜಗನ್ಮಾತೆ ದೇವಿಯ ರೂಪ, ದೇವತೆ, ಸದಾ ಕೊಡುವಂತವ್ರು, ತಾಯಿ ಅಲ್ವಾ, ತಾಯಿಯ ರೂಪ ದೇವಿ, ಸದಾ ಕೊಡುವಂತ ಜಗನ್ಮಾತೆಯ ರೂಪವಾಗಿ ನೀವಿಲ್ಲಿ ಕೊಡುವಂತವರಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇಂತಹ ಸೇವೆ ಈಗ ಬೇಕು ಅಂತ ಹೇಳಿದ್ದಾರೆ. 70s ಅಲ್ಲಿ ಹೇಳಿರುವಂತದ್ದು ಇದು ಬಾಬಾ ಮುರಳಿ. ಈಗ ಇಂತಹ ಸೇವೆ ಬೇಕು, ಆಗ್ಲೇನೆ ವಿಶ್ವ ಕಲ್ಯಾಣ ಆಗುವಂತಹದ್ದು ಅಂತ ಹೇಳ್ತಿದ್ದಾರೆ. ಅವರು ಅಷ್ಟು ಪ್ರಸನ್ನ ನಾವು ಪ್ರಸನ್ನ ದೇವಿಗಳಾಗಿ ಬರುವ ಅಂದ್ರೆ ಭಕ್ತರನ್ನ ಪ್ರಸನ್ನವಾಗಿ ಮಾಡಬೇಕು. ಅಷ್ಟು ಜ್ಞಾನ ಯೋಗದಿಂದ ಆ ದನ ಅನ್ನುವಂಥದ್ದು, ಆ ದನಗಳಿಂದ ನಾವೇನ್ ಮಾಡ್ತಾ ಇರ್ಬೇಕಾಗತ್ತೆ, ಸದಾ ದಾನವನ್ನ ಮಾಡ್ತಾ ಇರ್ಬೇಕಾಗತ್ತೆ. ನೋಡಿ, ಬಾಬಾ ಆಲ್ರೆಡಿ ಹೇಳಿದ್ದಾರೆ, ನಾನೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ. ಆಯ್ತಾ? ನಾವು ಅದನ್ನ ಎಷ್ಟು ನಾವು ಕೊಡ್ತಾ ಹೋಗ್ತೀವೋ ಇತರರಿಗೆ, ಅಷ್ಟು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಅದೇ ನಮ್ಮಲ್ಲಿ ಸಂಪಾದನೆ, ಅದೇ ನಮ್ಮಲ್ಲಿ ಜಾಸ್ತಿ ವೃದ್ಧಿ ಆಗುವಂತಹದ್ದು, ಜಮಾ ಆಗುವಂತಹದ್ದು. ಜ್ಞಾನವನ್ನ ಇತರರಿಗೆ ದಾನ ಮಾಡ್ತಾ ಹೋಗಿ ಆ ಧನವನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಶಕ್ತಿಗಳು ಅಷ್ಟೇ, ಇತರರಿಗೆ ನೀವು ದಾನ ಮಾಡ್ತಾ ಹೋಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ವೃದ್ಧಿ ಮಾಡ್ಕೊಳ್ಳುವಂತಹ ವಿಧಿ. ಕೊಡುವುದ್ರಲ್ಲೇನೆ ಪಡ್ಕೊಳ್ಳೋದಿದೆ ಅಂತ ಅದಕ್ಕೆ ಹೇಳುವಂತಹದ್ದು. ಅದರಲ್ಲೇನೆ ನೀವು ಕೊಡ್ತಾ ಹೋಗ್ತೀರ, ಅದರಲ್ಲಿ ವಿಶ್ವ ಕಲ್ಯಾಣ ಅನ್ನುವಂಥದ್ದು ಇದೆ. ಸದಾ
ಕೊಡುವಂಥವರಾಗಿರಬೇಕು. ಸದಾ ನಾವು ಪುರುಷಾರ್ಥನೇ ನಾವು ಅಂದ್ರೆ ನಾವೇ ಪಡ್ಕೋತಾನೆ ಇದೀವಿ, ಇನ್ನು ಇಲ್ಲೇ ಪಡ್ಕೋತಾನೆ ಇದೀವಿ, ಬಾಬಾರಿಂದ ಕೇಳ್ತಾ ಇದೀವಿ, ಬಾಬಾ ಅದು ಕೊಡು, ಬಾಬಾ ಇದು ಕೊಡು, ಬಾಬಾ ಆ ಶಕ್ತಿ ಕೊಡು, ಈ ಗುಣ ಕೊಡು ಅಂತ ಇನ್ನು ನಾವೇ ಬೇಡ್ಕೋತಿದೀವಿ ಅಂದ್ರೆ ಯಾವಾಗ ಕೊಡೋದು? ಈ ಸಮಯದಲ್ಲೇ ಕೊಡ್ಬೇಕು ನಾವು. ಯಾಕೆ ಅಂದ್ರೆ ಈ ಸಮಯದಲ್ಲಿ ನಾವು ಕೊಟ್ರೇನೆ ದ್ವಾಪರ ಕಲಿಯುಗದಲ್ಲೂ ನಾವು ಅಂದ್ರೆ ನಮ್ಮ ಜಡಚಿತ್ರಗಳ ಮೂಲಕ ಕೊಡಕ್ಕಾಗೋದು. ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಲ್ಲೂ ಕೊಡೋದಿಲ್ಲ, ಅಲ್ಲಿ ಆಗೋದಿಲ್ಲ, ನಮ್ಮಿಂದ ಅವ್ರೇನು ಪಡ್ಕೊಳ್ಳೋದು ಇಲ್ಲ. ಈ ಸಮಯದಲ್ಲಿ ಕೊಡಬೇಕು ನಾವು, ಈ ಸಮಯದಲ್ಲೇ ನಾವು ಮಾಡಬೇಕು. ಇಡೀ ಕಲ್ಪಕ್ಕೆ ಈ ಸಮಯನೇ ನಾವು ತಯಾರು ಮಾಡ್ಕೊಳ್ಳುವಂತಹದ್ದು. ನಮ್ಮ ಉನ್ನತವಾದ ಜನ್ಮಗಳನ್ನ ನಾವು ಪಡ್ಕೊಳ್ಳುವಂತಹ ಒಂದು ಪುರುಷಾರ್ಥ ಈಗ್ಲೇ ಇಲ್ಲೇನೆ ನಾವು ಮಾಡ್ಬೇಕಾಗತ್ತೆ. ಮತ್ತೆ ನಾವು ಸದಾ ನಾವು ಬಾಬಾರವ್ರ ತಗೊಳ್ತಾನೆ ಇರ್ತೀವಿ, ಇನ್ನ ಪಡ್ಕೊಳ್ತಾನೆ ಇದೀವಿ ಅಂದ್ರೆ ಈ ತರ ಕೊಡೋದು ಯಾವಾಗ? ಆಲ್ರೆಡಿ ಬಾಬಾ ಕೊಟ್ಟು ಬಿಟ್ಟಿದ್ದಾರೆ, ನಾವು ಅದನ್ನ ಕೊಡೋದಕ್ಕೆ ಟ್ರೈ ಮಾಡ್ಬೇಕು, ಕೊಡ್ಬೇಕು. ನಾವು ಸದಾ ನಿಮಿತ್ತವಾಗಿ ಏನ್ ಮಾಡ್ಬೇಕು? ಬಾಬಾರವರಿಂದ ತಗೊಳ್ಬೇಕು. ಬಾಬಾರವ್ರು ನನ್ನ ಮೂಲಕ ಕೊಡ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಸದಾ ಇದಕ್ಕೆ ನಾವು ನಿಮಿತ್ತ ಆಗ್ಬಿಡ್ಬೇಕು, ಕೊಡೋದಕ್ಕೆ ನಿಮಿತ್ತ ಆಗ್ಬಿಡ್ಬೇಕು, ಚೈತನ್ಯ ಮೂರ್ತಿಗಳಾಗ್ಬಿಡ್ಬೇಕು. ನಾನು ಕೇವಲ ಮೂರ್ತಿ. ಈಗ ಅಲ್ಲಿ ನೋಡಿ, ಅಲ್ಲಿ ಮೂರ್ತಿ ಇದೆ, ಜಡಮೂರ್ತಿ ಇದೆ. ಆ ಜಡಮೂರ್ತಿಯ ಮೂಲಕ ಶಿವಬಾಬಾ ಮಾಡಿಸ್ತಿರ್ತಾರೆ. ಇಲ್ಲಿ ನಾವು ಚೈತನ್ಯ ಮೂರ್ತಿ ಆಗಿರ್ಬೇಕು. ಅಂದ್ರೆ ಇಲ್ಲಿ ನಾವು ಆತ್ಮ, ನಮ್ಮ ಒಂದು ಶರೀರ, ನಾವು ಒಂದು ಮೂರ್ತಿ ಆಗ್ಬಿಡ್ಬೇಕು. ಅಂದ್ರೆ ನಮ್ಮ ಮನ ಬುದ್ಧಿ ಎಲ್ಲ ಬಾಬಾರವರಿಗೆ ಸಮರ್ಪಣೆ ಮಾಡಿದ್ದಾಗ ಅದ್ರ ಮೂಲಕ ಬಾಬಾ ಏನ್ ಮಾಡ್ತಾ ಇರ್ತಾರೆ? ಚೈತನ್ಯವಾಗಿ ಇಲ್ಲಿ ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ. ಅದು ಏನಾಗ್ತಾ ಆಗುತ್ತೆ? ನಮಗೆ ಜಮಾ ಆಗ್ತಾ ಹೋಗುತ್ತೆ ಅಲ್ವಾ? ಇಲ್ಲಿ ಚೈತನ್ಯವಾಗಿ ಕೊಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಕೊಡುವಂತದ್ದು ಬಾಬಾನೇ. ಅಲ್ಲಿ ಜಡಚಿತ್ರದ ಮೂಲಕ ಕೊಡ್ತಾರೆ, ಇಲ್ಲಿ ನಾವು ಚೈತನ್ಯ ಆಗಿದ್ರೆ ಇಲ್ಲಿ ನಮ್ಮ ಮೂಲಕ ಕೊಡ್ತಾರೆ. ಇಲ್ಲಿ ನಮ್ಮ ಮೂಲಕ ಕೊಡ್ತಿದಾರೋ ಇಲ್ಲ? ಈಗ ನಮ್ಮನ್ನ ಮುಂದೆ ಇಟ್ಟೆ ನಮ್ಮ ಮೂಲಕ ಎಲ್ಲರಿಗೂ ಸೇವೆ ಮಾಡಿಸ್ತಿರೋವಂಥದ್ದು. ಅಂದ್ರೆ ಇಲ್ಲಿ ನಾವು ನಿಮಿತ್ತ ಆಗ್ಬೇಕು, ನಮ್ಮನ್ನ ನಾವು ಬಾಬಾರವ್ರಿಗೆ ಕೊಡಬೇಕು. ಎಲ್ಲವನ್ನ ಬಾಬಾರವ್ರು ಕೊಟ್ಟಾಗ ಅದ್ರ ಮೂಲಕ ಕೊಡ್ತಾರೆ, ಬಾಬಾ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಕೊಡ್ತಾರೆ. ಅದಕ್ಕೆ ಇಲ್ಲಿ ನಾವು ಕೇವಲ ಮೂರ್ತಿ ಆಗ್ಬಿಡ್ಬೇಕು, ಚೈತನ್ಯವಾಗಿ ಮಾಡುವಂತವ್ರು ಬಾಬಾ ಆಗ್ಬಿಡ್ತಾರೆ ಇಲ್ಲಿ ಅಲ್ವಾ? ಚೈತನ್ಯವ ಬಾಬಾ ಆಗ್ಬಿಡ್ತಾರೆ. ಕೇವಲ ನಾನು ನಿಮಿತ್ತ ಅಷ್ಟೇ, ಮೂರ್ತಿ ಆಗ್ಬಿಡ್ಬೇಕು. ಅಲ್ಲಿ ಜಡಚಿತ್ರ ಕೇವಲ ಮೂರ್ತಿ ಆಗಿರುತ್ತೆ, ನಿಮಿತ್ತ ಆಗಿರುತ್ತೆ. ಆದ್ರೆ ಚೈತನ್ಯವಾಗಿ ಕೊಡುವಂತವ್ರು ಯಾರಾಗಿರ್ತಾರೆ? ಶಿವಬಾಬಾ ಆಗಿರ್ತಾರೆ. ಆದ್ರೆ ಆ ಮೂರ್ತಿಗೆ ಹೆಸರು, ಕೀರ್ತಿ, ಪುಣ್ಯ ಎಲ್ಲನೂ ಆ ಮೂರ್ತಿಗೆ ಇರುತ್ತೆ. ಆ ಮೂರ್ತಿ ಅಲ್ವಾ? ಅಂದ್ರೆ ಆ ಆತ್ಮ ಎಲ್ಲಿರುತ್ತೆ ಅಲ್ಲಿ ಆತ್ಮಕ್ಕೋಗಿ ಜಮಾ ಆಗ್ತಿರುತ್ತೆ, ಅದೆಲ್ಲೇ ಇದ್ರು ಕೂಡ. ಇಲ್ಲೂ ಹಾಗೆ ನಾವು ಏನಾಗ್ಬೇಕು? ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ತನು ಮನ ಧನ ಮನ ಬುದ್ಧಿ ಸಂಸ್ಕಾರ ನನ್ನನ್ನೇ ನಾನು ಸಮರ್ಪಣೆ ಮಾಡಿದಾಗ ನನ್ನನ್ನೇ ಬಳಸಿಕೊಂಡು ಬಾಬಾ ಏನ್ ಮಾಡ್ತಾರೆ? ಎಲ್ಲರಿಗೂ ಕೂಡ ಕೊಡ್ತಾರೆ. ಆಗ ಕೇವಲ ನಾನು ಮೂರ್ತಿ ಆಗಿರ್ತೀನಿ, ನಿಮಿತ್ತ ಆಗಿರ್ತೀನಿ. ಆಯ್ತಲ್ಲ? ಇದು ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದು ಆವಾಗ್ಲೇನೆ ಏನಾಗುತ್ತೆ? ವಿಶ್ವ ಕಲ್ಯಾಣ ಅನ್ನುವಂತಹದ್ದು ಆಗತ್ತೆ. ಇಷ್ಟು ಮಂದಿ ಆತ್ಮಗಳಿಗೆ ತಪ್ಪದೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಕೊಡುವಂತಹ ಸ್ವರೂಪ ಸೂಕ್ಷ್ಮ ಮತ್ತೆ ತುಂಬಾ ಶಕ್ತಿಶಾಲಿ ಆಗಿರುತ್ತೆ. ನಾವೇನೆಲ್ಲರಿಗೂ ಸ್ಥೂಲವಾಗಿ ತೋರಿಸ್ಕೊಳ್ತೀವಿ, ಅದು ಕೊಡ್ತಿದೀವಿ, ಇದು ಕೊಡ್ತೀವಿ, ಆ ಶಕ್ತಿ ಕೊಡ್ತಿದೀವಿ, ಈ ಶಕ್ತಿ ಕೊಡ್ತಿದೀವಿ ಅಂತ. ಇಲ್ಲ ಅಲ್ಲ, ಸೂಕ್ಷ್ಮವಾಗಿರುತ್ತೆ. ಅಂದ್ರೆ ಸಂಕಲ್ಪಗಳ ಮೂಲಕ ಅದು. ಯಾಕಂದ್ರೆ ನಮ್ಮ ಮನಸ್ಸನ್ನ ಬಾಬಾರವ್ರಿಗೆ ಕೊಟ್ಟಿದೀವಿ, ಬುದ್ಧಿಯನ್ನ ಬಾಬಾರವ್ರಿಗೆ ಕೊಟ್ಟಿದೀವಿ ಅಂತಂದಾಗ ಅವುಗಳಲ್ಲಿ ಸೂಕ್ಷ್ಮ ರೂಪದಲ್ಲಿ ಬಾಬಾನೇ ಮಾಡಿಸ್ತಿರ್ತಾರಲ್ಲ, ಅದಕ್ಕೆ ಇಲ್ಲಿ ಸೂಕ್ಷ್ಮ ಅಂತ ಹೇಳ್ತಿರೋದು ಬಾಬಾ. ಅರ್ಥ ಆಯ್ತಲ್ಲ? ಅದು ಯಾರಿಗೂ ಕಾಣೋದಿಲ್ಲ, ಗುಪ್ತವಾಗಿ ಸೂಕ್ಷ್ಮವಾಗಿ ಇರುತ್ತೆ. ಮತ್ತೆ ಶಕ್ತಿಶಾಲಿಯಾಗೂ ಸಹ ಇರುತ್ತೆ. ಅಂದ್ರೆ ಸಮಯ ಕಡಿಮೆ, ಪ್ರಾಪ್ತಿ ಉನ್ನತವಾಗಿ ಜಾಸ್ತಿ ಇರುತ್ತೆ. ಈ ತರ ಕೊಡುವಂತಹ ಶಕ್ತಿಗಳು, ದೇವಿಗಳು ಎಷ್ಟು ಮಂದಿ ತಯಾರಾಗಿದ್ದೀರಾ ಈಗ ಅಂತ ಕೇಳ್ತಿದ್ದಾರೆ. ಈ ತರ ಕೊಡುವಂತಹ ಶಕ್ತಿಗಳು, ದೇವಿಗಳು ಎಷ್ಟು ಮಂದಿ ತಯಾರಾಗಿದ್ದೀರಾ? ಇಂತಹ ದೇವಿಗಳು ಎಷ್ಟು ಮಂದಿ ಇರ್ತಾರೆ? ಇದರ ಅನುಸಾರವಾಗಿನೇ ನೆನಪಾರ್ಥದಲ್ಲೂ ಕೂಡ ನಂಬರ್ ಇದೆ ಅಂತ ಹೇಳ್ತಿದ್ದಾರೆ. ಹೇಗೆ? ಕೆಲವು ಮಂದಿ ಪ್ರತಿ ಸಮಯ ಕೊಡುವಂತವರು ನೋಡಿ, ಈಗ ಪ್ರತಿ ಸಮಯ ಕೊಡೋರಾಗಿರ್ತಾರೆ. ಜ್ಞಾನಧನವನ್ನ, ಶಕ್ತಿಗಳ ಧನವನ್ನ ಜ್ಞಾನ ಯೋಗದ ಮೂಲಕ ಪ್ರತಿ ಸಮಯ, ಅಂದ್ರೆ ಪ್ರತಿ ಸಮಯವನ್ನ ಕೊಡುವಂತವರು ಅಂತಂದ್ರೆ ಏನು? ನಮ್ಮ ಪ್ರತಿ ಸೆಕೆಂಡು ಸಮಯವನ್ನ ಕೊಡೋದಕ್ಕೆ ನಾವು ಕೊಡೋದಕ್ಕೆ ಸಮರ್ಪಣೆ ಮಾಡಿರ್ಬೇಕು. ಅಂದ್ರೆ ಬಾಬಾರವರಿಗೆ ಪ್ರತಿ ಸಮಯ ನಾವು ಅಂದ್ರೆ ಸದಾ ಸಮರ್ಪಣೆ. ಒಂದ್ಸರಿ ಕೊಟ್ಬಿಟ್ಟು ಆಮೇಲೆ ತಗೊಳ್ಳೋದಲ್ಲ ನೋಡಿ. ಅದಕ್ಕೆ ಹೇಳುವಂಥದ್ದು, ಕೊಟ್ಟಿರೋದನ್ನ ತಗೊಳ್ಬೇಡಿ,
ದಾನವಾಗಿ ನನಗೆ ಕೊಟ್ಟಿರೋದನ್ನ ತಗೋಬಿಡಿ ಅಂತಾರೆ. ಅರ್ಥ ಆಯ್ತಲ್ಲ? ಮನಸ್ಸು ನಿನ್ನದೇ, ಬುದ್ಧಿ ನಿನ್ನದೇ ಅಂತ ಕೊಟ್ಟಿರ್ತೀವಿ. ಬಟ್ ಅದನ್ನ ಬಳಸ್ಕೊಂಡು ಬಾಬಾ ಸೇವೆ ಮಾಡ್ತಿರ್ತಾರೆ, ಕೊಡ್ತಿರ್ತಾರೆ ನಮ್ಮ ಮೂಲಕ, ನಮ್ಮ ನಿಮಿತ್ತ ಮಾಡಿ. ಆಯ್ತಾ? ಆದ್ರೆ ಆಗ ನಾವೇನ್ ಮಾಡ್ಬಿಡ್ತೀವಿ, ನಂದು ಅಂದ್ಬಿಡ್ತೀವಲ್ಲ, ಅವಾಗ ಬಾಬಾ ತಗೊಂಡು ಸೇವೆ ಮಾಡೋದಿಲ್ಲ, ಕೊಡೋದಿಲ್ಲ. ಅವಾಗ ಮತ್ತೆ ಖಾತೆ ಎಲ್ಲಿಂದ ತಯಾರಾಗತ್ತೆ ಅಲ್ವಾ? ಹಂಗೆ ಇಲ್ಲಿ ನೋಡಿ, ಪ್ರತಿ ಸಮಯಕ್ಕೂ ಕೆಲವರು ಕೊಡೋರು ಇರ್ತಾರೆ. ಅಂದ್ರೆ ಪ್ರತಿ ಸಮಯ ಅಂದ್ರೆ ಎಲ್ಲ ಸಮರ್ಪಣೆ ಮಾಡ್ಬಿಟ್ಟು ಎಲ್ಲ ಬಾಬಾ ನಿಂದೆ, ನಂದೇನು ಇಲ್ಲ, ಎಲ್ಲ ನೀನೇ ಮಾಡಿ ಮಾಡಿಸು ಅಂತ, ನಾನು ಕೇವಲ ನಿಮಿತ್ತ ಅಂತ ಯಾರಿರ್ತಾರೋ ಅಂತವರು ಅಂದ್ರೆ ಬ್ರಹ್ಮಬಾಬಾ ಸಮಾನ. ಹಾಗೆ ತಾನೇ ಮಾಡಿದ್ರು ಅವರು. ಪ್ರತಿ ಸಮಯ ಕೊಡೋರಾಗಿರ್ತಾರೆ ಅವರು. ಕೆಲವರು ಆವಾಗವಾಗ ಕೊಡೋರು ಇರ್ತಾರೆ, ಆವಾಗವಾಗ ಕೊಡೋರಿರ್ತಾರೆ. ಅಂದ್ರೆ ಸಮಯವನ್ನ ಅದು ಇದು ಅಂದ್ರೆ ಬಾಬಾರವರಿಗೆ ನಾವು ಕೊಡ್ತೀವಿ, ಮತ್ತೆ ಕೆಲವು ಟೈಮ್ ಏನಾಗ್ಬಿಡ್ತೀವಿ, ನನ್ನದ್ರಲ್ಲಿ ಬಂದ್ಬಿಡ್ತೀವಿ, ನಾನು ನನ್ನದ್ರಲ್ಲಿ, ಆವಾಗ ಇರೋದಿಲ್ಲ. ಯಾವಾಗ ಬಾಬಾ ಅಂತೀವಿ ಆವಾಗ ಬಳಸ್ಕೋತಾರೆ ಬಾಬಾ, ನನ್ನದು ಅಂತೀವಿ ಅವಾಗ ಬಿಟ್ಬಿಡ್ತಾರೆ ಬಾಬಾ. ಅಂದ್ರೆ ಆವಾಗವಾಗ ಮಾಡುವಂಥವ್ರು ಆ ತರ ಇರುತ್ತೆ. ಅರ್ಥ ಇಲ್ಲ? ಅಂದ್ರೆ ಇಲ್ಲಿ ಪ್ರತಿ ಸಮಯ ಕೊಡ್ತಾರೆ, ಕೊಡೋರಾಗಿರ್ತಾರೆ, ಕೊಡೋದಕ್ಕೆ ನಿಮಿತ್ತ ಆಗಿರ್ತಾರೆ. ಅಂದ್ರೆ ಅಲ್ಲೂ ಸಹ ನೆನಪಾರ್ಥ ಸ್ಮೃತಿ ಚಿಹ್ನೆಯಲ್ಲಿ ಸದಾ ಪ್ರತಿ ಸಮಯ ಏನಾಗ್ತಾ ಇರತ್ತೆ, ಜಡ ಚಿತ್ರಗಳಿಗೆ ಪೂಜೆ ನಡೀತಿರುತ್ತೆ, ಭಕ್ತರು ಬರ್ತಿರ್ತಾರೆ, ಆ ಜಡ ಚಿತ್ರಗಳ ಮೂಲಕ ಅವರು ಏನು ಪ್ರಾಪ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ಮಂದಿ ಆವಾಗವಾಗ ಕೊಡೋರು ಇರ್ತಾರೆ. ಈಗ ಈ ಸಮಯದಲ್ಲಿ ಅಲ್ಲೂ ಸಹ ಅಷ್ಟೇ, ಆವಾಗವಾಗ ಬರೋರು ಇರ್ತಾರೆ, ಆವಾಗವಾಗ ತಗೊಂಡೋಗೋರು ಇರ್ತಾರೆ, ಯಾವಾಗ್ಲೂ ಸದಾ ಇರೋದಿಲ್ಲ. ಕೆಲವು ಮಂದಿಗೆ ಕೊಡೋರು ಇರ್ತಾರೆ. ಈ ಸಮಯದಲ್ಲಿ ಕೆಲವು ಮಂದಿಗೆ ಮಾತ್ರ ಕೊಡ್ತಾರೆ, ಇಡೀ ವಿಶ್ವಕ್ಕೆ ಕೊಡೋದಿಲ್ಲ. ಕೆಲವು ಮಂದಿ ನೋಡಿದಾಗ ಇವ್ರು ನಮ್ಮ ಪರಿವಾರದವರು, ಇವ್ರು ನಮಗೆ ಗೊತ್ತಿರೋರು, ಆ ತರ ಕೊಡೋರು ಇರ್ತಾರೆ. ಅಲ್ಲೂ ಅಷ್ಟೇನೆ ದ್ವಾಪರ ಯುಗದಲ್ಲಿ ಭಕ್ತರು ಕಡಿಮೆ ಮಂದಿನೇ ಇರ್ತಾರೆ. ಇಲ್ಲಿ ನಾವ್ ಎಲ್ಲರಿಗೂ ಕೊಟ್ಟಿರ್ಬೇಕಲ್ಲ, ಕೆಲವು ಮಂದಿ ಕೊಟ್ಟಿರ್ತೀವಿ, ಅದು ಕೆಲವು ಮಂದಿನೇ ಭಕ್ತರು ಇರ್ತಾರೆ. ಎಲ್ಲರಿಗೂ ಕೊಟ್ಟಿರ್ತೀವಿ ಅಂದ್ರೆ ತುಂಬಾ ಜನ ಮಂದಿ ಭಕ್ತರು ಇರ್ತಾರೆ. ಕೆಲವು ನೋಡಿರ್ತೀರಲ್ಲ, ಎಷ್ಟೊಂದು ಭಕ್ತಿಯ ಒಂದು ಇದಿರುತ್ತೆ ಅವರಿಗೆ, ತುಂಬಾ ಮಂದಿ ಭಕ್ತರು ಇರ್ತಾರೆ, ಜನಸಂಖ್ಯೆ ಅಲ್ವಾ? ಮತ್ತೆ ಕೆಲವು ಮಂದಿ ಎಲ್ಲರಿಗೂ ಕೊಡೋರು ಇರ್ತಾರೆ ಈ ಸಮಯದಲ್ಲಿ. ಮತ್ತೆ ಅಲ್ಲೂ ಅಷ್ಟೇ ಎಲ್ಲರೂ ಸಹ ಅಂದ್ರೆ ತುಂಬಾ ಮಂದಿ ಭಕ್ತರು ಇರ್ತಾರೆ ಅವಾಗ. ಅಂದ್ರೆ ಕೆಲವು ಮಂದಿ ಕೊಡೋರು, ಕೆಲವು ಮಂದಿ ಭಕ್ತರು ಇರ್ತಾರೆ. ಇಲ್ಲಿ ಎಲ್ಲರಿಗೂ ಕೊಡ್ತಾರೆ ಅಂತಂದ್ರೆ ತುಂಬಾ ಮಂದಿ ಭಕ್ತರು ಇರ್ತಾರೆ. ಕೆಲವು ಮಂದಿ ಹೇಳ್ತಾರಂದ್ರೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ತೀವಿ ಅಂತ. ಈ ಸಮಯದಲ್ಲಿ ನಾವು ಟೈಮ್ ಸಿಗೋದಿಲ್ಲ, ನಾವು ಮನಸ ಸೇವೆ ಮಾಡೋದಕ್ಕೆ, ಅದು ಮಾಡೋದಕ್ಕೆ, ಇದು ಮಾಡೋದಕ್ಕೆ, ಸದಾ ಕೊಡೋದಕ್ಕೆ ನಮಗೆ ಸಮಯ ಇಲ್ಲ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತಾರಂತೆ. ಕೆಲವರು ಯಾರ್ದಾದ್ರೂ ನಮಗೆ ಸಹಯೋಗ ಸಿಗ್ಬೇಕು, ನಮ್ಗೆ ಟೈಮ್ ಇರೋದಿಲ್ಲ, ಯಾರಾದ್ರೂ ನಮ್ಗೆ ಸಹಯೋಗ ಕೊಟ್ರೆ ಆವಾಗ ನಾವು ಮಾಡ್ತೀವಿ ಅಂತ ಹೇಳ್ತಾರಂತೆ. ಆದ್ರೆ ದ್ವಾಪರ ಯುಗದಲ್ಲಿ ಅವರ ಒಂದು ನೆನಪಾರ್ಥ ಏನಿರುತ್ತೆ ಹೇಳಿ, ಅವರ ನೆನಪಾರ್ಥದಲ್ಲೂ ಕೂಡ ತಿಥಿ ತಾರೀಕು ನಿರ್ಣಯ ಆಗ್ಬಿಡುತ್ತೆ ನೋಡಿ. ಸದಾ ಮಾಡೋರ್ಗೂ ಕೂಡ ಪೂಜೆ ಕೂಡ ಸದಾ ನಡೆಯುತ್ತೆ, ಭಕ್ತರು ಸದಾ ಬರ್ತಿರ್ತಾರೆ. ಯಾರಾದ್ರೆ ಸಮಯ ಇಲ್ಲ, ಸಹಯೋಗದ ಒಂದು ಆಧಾರದಿಂದ ಅವಕಾಶವನ್ನ ಈ ಸಮಯದಲ್ಲಿ ತಗೊಳ್ತಾರೆ, ಅವರ ನೆನಪಾರ್ಥದಲ್ಲೂ ಕೂಡ ತಿಥಿ ತಾರೀಕು ಅನ್ನೋದು ಇರುತ್ತೆ. ಅವರು ಅಷ್ಟೇನೆ, ನಮ್ ಸಮಯ ಸಿಕ್ಕಿದಾಗ ಹೋಗ್ತೀವಿ, ಭಕ್ತರು ಸಮಯ ಸಿಕ್ಕಿದಾಗ ಹೋಗ್ತಾರೆ. ಮತ್ತೆ ಪೂಜೆನೂ ಸಮಯ ಸಿಕ್ಕಿದಾಗೆ ಆಗುತ್ತೆ, ಅವಾಗವಾಗೇ ಆಗುತ್ತೆ ಪೂಜೆ, ನಿರಂತರ ಇರೋದಿಲ್ಲ. ಯಾಕಂದ್ರೆ ನಾವಿಲ್ಲಿ ನಿರಂತರ ಕೊಟ್ರೆ ಅಲ್ಲಿ ನಿರಂತರ ಪೂಜೆ ಆಗೋದು, ಆವಾಗವಾಗ ಕೊಡ್ತೀವಿ ಅಂದ್ರೆ ಇಲ್ಲಿ ಆವಾಗವಾಗ ಆಗತ್ತೆ. ಸಹಯೋಗ ಸಿಗ್ಲಿ, ನಮ್ಗೆ ಅವಕಾಶ ಸಿಗ್ಲಿ ಅಂತ ನೋಡ್ತಿರ್ತಾರೆ. ಅಲ್ಲೂ ಅಷ್ಟೇನೆ ಪೂಜೆಗಳು ಅಷ್ಟೇನೆ, ಅಲ್ಲಿ ಪೂಜಾರಿ ಇರ್ಬೋದು, ಭಕ್ತರು ಇರ್ಬೋದು, ಅವರು ಅಷ್ಟೇನೆ ನಮ್ಗೆ ಸಮಯ ಸಿಗ್ಲಿ, ನಮ್ಗೆ ಸಹಯೋಗ ಸಿಗ್ಲಿ, ನಮ್ಗೆ ಅವಕಾಶ ಸಿಗ್ಲಿ, ನೋಡೋಣ ಅಂತ ಇರ್ತಾರೆ. ಅಲ್ಲೂ ಕೂಡ ಇವಾಗ ನಾವು ಭಕ್ತರನ್ನ ನೋಡಿದಾಗ ಅನ್ಸುತ್ತೆ ಯಾರು ಆ ದೇವಿಗಳು ಅನ್ನುವಂಥದ್ದು ಅಲ್ವಾ? ಭಕ್ತರ ಭಾವನೆಗಳು, ಪೂಜೆ ಮಾಡೋರು ನೋಡಿದಾಗ ಅವ್ರ ಭಾವನೆಗಳು ಯಾವ ರೀತಿ ಇರುತ್ತೆ, ಪೂಜೆಗಳು ಯಾವ ರೀತಿ ನಡೀತಿರುತ್ತೆ, ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ ಯಾವ ರೀತಿ ಅನ್ನುವಂಥದ್ದು ಡೈಲಿ ನಡೆಯುತ್ತಾ, ಇಲ್ಲ ವಾರಕ್ಕೆ 1 ಸರಿ ನಡೆಯುತ್ತಾ, ವಾರಕ್ಕೆ 2 ಸರಿ ನಡೆಯುತ್ತಾ, ಈ ತರ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಸದಾ ಕೊಟ್ಟಿರೋರ ಈ ಸಮಯದಲ್ಲಿ, ಇಲ್ಲ ಆವಾಗ ಕೊಟ್ಟಿರೋರ ಅನ್ನೋದು ಅರ್ಥ ಆಗ್ಬಿಡುತ್ತೆ ಅಲ್ವಾ? ಕೆಲವು ಮಂದಿ ದೇವಿಗಳಿಗೆ ನೋಡಿ ವಸ್ತ್ರಗಳನ್ನು ಕೂಡ ಚೇಂಜ್ ಮಾಡ್ತಾರೆ ಅಲ್ವಾ? ಪ್ರತಿ ದಿನ ಏನ್ ಮಾಡ್ತಾರೆ, ದೇವಿಗಳಿಗೆ ವಸ್ತ್ರಗಳನ್ನ ಚೇಂಜ್ ಮಾಡ್ತಾರೆ. ಈ ದಿನ ಒಂದು ಜೊತೆ, ನಾಳೆ ಇನ್ನೊಂದು ಜೊತೆ ಬಟ್ಟೆಗಳನ್ನೆಲ್ಲ ಅಲ್ವಾ, ಸೀರೆಯಿಂದ ಅಲಂಕಾರವನ್ನ ಮಾಡ್ತಿರ್ತಾರೆ, ವಸ್ತ್ರಗಳನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಪ್ರತಿ ಕರ್ಮಕ್ಕೆ ಪೂಜೆ ನಡೆಯುತ್ತೆ ಕೆಲವು ಮಂದಿ ದೇವಿಗಳಿಗೆ.
ಅದ್ರ ಮೂಲಕ ಏನು ಪ್ರೂವ್ ಆಗತ್ತೆ ಅಂದ್ರೆ ಅವರು ಈ ಸಂಗಮ ಯುಗದಲ್ಲಿ ಪ್ರತಿ ಕರ್ಮ ಮಾಡ್ತಿದ್ರು, ತಿಂತಿದ್ರು, ಕುಡಿತಿದ್ರು, ಏನೇ ಮಾಡ್ತಿದ್ರು, ಪ್ರತಿ ಕರ್ಮ ಮಾಡ್ತಿದ್ರು ಕೂಡ ಇಡೀ ಸಮಯ ಎಲ್ಲಾನು ದಾನನೇ ಮಾಡಿದ್ದಾರೆ ಅಂತ ಅರ್ಥ. ಅವ್ರೇನೇ ಮಾಡ್ತಿರ್ಲಿ ಆಯ್ತಾ, ಅವರ ಒಂದು ಎಲ್ಲದರಿಂದ ಸೇವೆ ಮಾಡಿರ್ತಾರೆ ಅವರು. ಅವರ ಒಂದು ವಸ್ತ್ರದಿಂದನೂ ಸಹ ಸೇವೆ ಮಾಡಿರ್ತಾರೆ ಅವರು. ಪ್ರತಿ ಕರ್ಮ ಮಾಡ್ತಾ ಇದ್ರು ಕೂಡ ದಾನವನ್ನೇ ಮಾಡ್ತಿರ್ತಾರೆ. ಜ್ಞಾನದಾನ ಮತ್ತೆ ಶಕ್ತಿಗಳ ಒಂದು ದಾನ. ಅಂದ್ರೆ ಆ ದನ, ಅವೆರಡೂ ಸಹ ದನನೇ ಅಲ್ವಾ, ಅವುಗಳ ಒಂದು ದನವನ್ನ ಒಂದು ದಾನ ಮಾಡ್ತಾ ಇರ್ತಾರೆ. ಅವರನ್ನೇ ಮಹಾದಾನಿ ಅಂತ ಹೇಳೋದು ಅಂತ ಹೇಳ್ತಿದ್ದಾರೆ ಬಾಬಾ. ಅವರನ್ನೇ ಮಹಾದಾನಿ ಅಂತ ಹೇಳೋದು. ಆದ್ರಿಂದ ಅವರಿಗೆ ಪೂಜೆ ಕೂಡ ಮಹಾನಾಗಿ, ನೆನಪಾರ್ಥನೂ ಕೂಡ ಮಹಾನಾಗಿ ತಯಾರಾಗಿರುತ್ತೆ ಅಲ್ವಾ. ಪೂಜೆಗಳು ಕೂಡ ಹೇಗಿರುತ್ತೆ ಅವ್ರಿಗೆ, ಎಷ್ಟು ಪವಿತ್ರವಾಗಿ, ಎಷ್ಟು ಪೂರಕವಾಗಿ ನಡೀತಿರುತ್ತೆ ಅಲ್ವಾ. ಅಷ್ಟೇ ಮಹಾನಾಗೂ ಕೂಡ ಪೂಜೆ ನಡೀತಿರುತ್ತೆ, ನೆನಪಾರ್ಥನೂ ಅಷ್ಟೇ ಮಹಾನಾಗಿ ಕೂಡ ಇರುತ್ತೆ. ಯಾಕಂದ್ರೆ ಅವರು ಈ ಸಮಯದಲ್ಲಿ ಅಷ್ಟು ಮಹಾನ್ ಒಂದು ಪುರುಷಾರ್ಥವನ್ನ ಮಾಡಿರ್ತಾರೆ ಅಂತ ಅರ್ಥ. ಮಹಾನಾಗಿ, ಮಹಾದಾನಿಯಾಗಿ ಎಲ್ಲರಿಗೂ ದಾನವನ್ನ ಮಾಡಿರ್ತಾರೆ ಅಂತ ಅರ್ಥ. ಕೆಲವು ಮಂದಿ ಮಾತ್ರ ಮಾಡ್ತಾರೆ ಅಂದ್ರೆ ಅಲ್ಲಿ ಕಡಿಮೆ ಮಂದಿ ಭಕ್ತರು ಇರ್ತಾರೆ. ಮತ್ತೆ ಪೂಜೆನೂ ಸಹ ಕಡಿಮೆನೆ ನಡೆಯುತ್ತೆ ಅಂತ ಅರ್ಥ. ಅದಕ್ಕೇನೆ ನಾವಿಲ್ಲಿ ಏನು ಮಾಡ್ತೀವಿ, ಸತ್ಯತ್ರೇತಾಯುಗಕ್ಕೂ ಇಲ್ಲಿನ ಒಂದು ಪುರುಷಾರ್ಥನೆ ಆಧಾರ, ದ್ವಾಪರ ಕಲಿಯುಗಕ್ಕೂ ಇಲ್ಲಿನ ಒಂದು ಪುರುಷಾರ್ಥನೆ ಆಧಾರ. ನಾವು ಕೇವಲ ಯೋಚನೆ ಮಾಡೋದೇನು, ಸತ್ಯತ್ರೇತಾಯುಗದಲ್ಲಿ ದೇವತೆಗಳಾಗಿರ್ತೀವಿ, ಅದೇ ದ್ವಾಪರ ಕಲಿಯುಗದಲ್ಲಿ ವಿಕಾರಿಗಳಾಗಿ ರಾವಣನ ವಶದಲ್ಲಿ ಇರ್ತೀವಿ ಅಂತ. ಆದ್ರೆ ನಮ್ಮ ಒಂದು ಜಡಚಿತ್ರಗಳಿಗೆ ಪೂಜೆ ನಡೀತಿರುತ್ತೆ, ನಾವು ಪೂಜ್ಯ ದೇವತೆಗಳಾಗಿರ್ತೀವಿ ಅನ್ನೋದಕ್ಕೂ ನೆನಪಿಟ್ಕೊಳ್ಬೇಕು ನಾವು. ಈಗನೂ ಅಷ್ಟೇ, ಯಾರೇ ಒಂದು ಭಕ್ತಿ ಮಾಡ್ತಿದ್ದಾರೆ ಅಂದ್ರೆ ಯಾರಿಗೂ ಸಹ ನೀವು ಅವಮಾನ ಮಾಡಕ್ ಹೋಗ್ಬೇಡಿ. ಯಾರೇ ಇರ್ಬೋದು ಆಯ್ತಾ, ಅವ್ರು ಯಾವ ರೀತಿ ಆದ್ರೂ ಮಾಡ್ಕೊಳ್ಳಿ. ಆದ್ರೆ ಯಾಕೆ ನಮಗೆ ಮಾಡ್ತಿರೋದು, ದೇವತೆಗಳಾದಂತ ನಮಗೆ ಮಾಡ್ತಿರೋಂಥದ್ದು. ಅವ್ರು ಇನ್ನು ಭಕ್ತಿ ಮಾಡ್ತಿದ್ದಾರೆ, ಅವರು ಭಕ್ತಿ ಮಾರ್ಗದವರು ಮಾಡೋದಕ್ಕೆ ಹೋಗು. ಯಾಕೆಂದ್ರೆ ನಮಗೆ ಮಾಡ್ತಿದ್ದಾರೆ, ಅವರು ಮಾಡ್ತಿದ್ದಾರೆ ಅಂದ್ರೆ ಆ ಖಾತೆನೂ ನಮಗೆ ಬರೋದು ಆಯ್ತಾ. ಮತ್ತೆ ನಾವು ಅವ್ರಿಗೆ ಅವಮಾನ ಮಾಡ್ತೀರಿ ಅಂದ್ರೆ ಅದು ನಮ್ಗೆ ನಾವೇ ಅವಮಾನ ಮಾಡ್ಕೊಂಡಂಗೆ. ಯಾಕಂದ್ರೆ ನಮ್ಮದೇ ಚಿತ್ರಗಳಿಗೆ ನಾವು ಚೈತನ್ಯವಾಗಿದ್ದೀರಿ ಇಲ್ಲಿ. ಯಾಕಂದ್ರೆ ನಮಗ್ ಚೈತನ್ಯ ಆಗಿರೋದ್ರಿಂದ ನಮ್ಮಿಂದ ಅವ್ರಿಗೆ ಸಿಕ್ತಿರೋದಿಲ್ಲ, ಆ ಜಡಚಿತ್ರಗಳ ಮೂಲಕ ಹೋಗಿ ಅವ್ರು ಪಡ್ಕೊಳ್ತಿದ್ದಾರೆ ಆಯ್ತಾ. ನಮ್ಮಿಂದ ಇಲ್ಲಿ ಸಿಗ್ತಾ ಇದ್ರೆ ಅವರು ಇಲ್ಲೇನೆ ಅನುಭವ ಮಾಡ್ಕೊತಾರೆ, ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಮಾಡ್ತಿರೋಂಥದ್ದು ಜಡಚಿತ್ರಗಳು ಅಲ್ವಾ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಭಕ್ತಿ ಪಾತ್ರ ಇದೆ, ಅವ್ರು ಭಕ್ತಿಯನ್ನ ಮಾಡ್ತಿದ್ದಾರೆ, ಅದು ನಮಗೆ ಮಾಡ್ತಿದ್ದಾರೆ. ಬಟ್ ಅವರ ಒಂದು ಭಾವನೆ ಏನಿದೆ, ಅವರ ಒಂದು ಏನು ಖುಷಿ ಸಂತೋಷ ಅದೆಲ್ಲ ಪುಣ್ಯ ಅಲ್ವಾ, ಅದೆಲ್ಲನೂ ನಮ್ಮ ಖಾತೆಗೆ ಜಮಾ. ನಮ್ಮ ಪುರುಷಾರ್ಥ ಇನ್ನೂ ವೃದ್ಧಿ ಆಗೋದಕ್ಕೆ ಅದು ಈಸಿ ಆಗತ್ತೆ. ನಾವು ಆತರ ಅವ್ರಿಗೆ ಇನ್ನು ಭಕ್ತಿ ಮಾಡ್ತಿದ್ದಾರೆ, ಇನ್ನು ಪೂಜೆಗಳು ಮಾಡ್ತಾರೆ ಅಂತ ನಾವು ಅವ್ರಿಗೆ ವಿರುದ್ಧವಾಗಿ ಮಾತಾಡಬಾರ್ದು. ಅವಾಗ ಅದು ಕಟ್ಟಾಗ್ಬಿಡುತ್ತೆ, ಅದು ನಮ್ಮಲ್ಲಿ ಜಮಾನೂ ಆಗೋದಿಲ್ಲ. ಅವ್ರ ಭಕ್ತಿ ಪಾತ್ರ ಮುಗೀತು ಅಂದ್ರೆ ಅವ್ರು ಬಂದೇ ಬರ್ತಾರೆ, ಇಲ್ಲಿಗೆ ಎಲ್ಲಿ ಹೋಗ್ತಾರೆ ಅಲ್ವಾ. ಭಕ್ತಿ ಪಾತ್ರ ಇರೋದ್ರಿಂದ ಅವ್ರು ಇನ್ನೂ ಭಕ್ತಿ ಮಾಡ್ತಿದ್ದಾರೆ, ಅವ್ರಿಗಿನ್ನೂ ಹೇಳ್ಬೇಕು ಇನ್ನೂ ಚೆನ್ನಾಗಿ ಭಕ್ತಿ ಮಾಡಿ ಅಂತ. ಯಾಕಂದ್ರೆ ಅವ್ರು ಚೆನ್ನಾಗಿ ಭಕ್ತಿ ಮುಗಿದೋಯ್ತು ಅಂದ್ರೆ ಅವಾಗ ಬಂದ್ಬಿಡ್ತಾರೆ ಜ್ಞಾನಕ್ಕೆ. ಭಕ್ತಿ ಪಾತ್ರ ಮುಗಿದವರದ್ದು ಜ್ಞಾನದಲ್ಲಿ ಬರೋದಕ್ಕಾಗೋದಿಲ್ಲ ಅಲ್ಲ, ಪಾತ್ರ ಮುಗಿಬೇಕು ಅವ್ರದ್ದು ಇನ್ನೂ ಇರುತ್ತೆ, ಪಾಪ ಮಾಡ್ತಿರ್ತಾರೆ. ಆಮೇಲೆ ಅವ್ರದ್ದಿತ್ತು ಅಂದ್ರೆ ಇಲ್ಲಿ ಭಕ್ತಿ ಪಾತ್ರ ಮುಗಿಸಿ ಜ್ಞಾನದ ಮಾರ್ಗದಲ್ಲಿ ಬರಬೇಕು ಅನ್ನೋದಿದ್ರೆ ಅವ್ರು ಬಂದೇ ಬರ್ತಾರೆ. ಇಲ್ಲ ಅವ್ರು ಭಕ್ತರೇ ಆಗಿದ್ದಾರೆ ಅಂತಂದ್ರೆ ಅವ್ರು ಏನು ಬರೋದಕ್ಕಾಗೋದಿಲ್ಲ ಅಲ್ವಾ. ಇಲ್ಲಿ ನೋಡಿ, ನಮ್ಮ ಒಂದು ಸಮೀಪ ಸಂಬಂಧದಲ್ಲಿ ಯಾರೇ ಬಂದ್ರು ನಮ್ಮ ಸಮೀಪ ಸಂಬಂಧದಲ್ಲಿ ಬರ್ತಾರೆ. ಕೆಲವರು ನಮಗೆ ಸಹಯೋಗಿಗಳಾಗಿರ್ತಾರೆ, ಅವರು ನಮ್ಮ ಒಂದು ರಾಜ್ಯ ಕುಟುಂಬದಲ್ಲೂ ಬರೋರು ಇರ್ತಾರೆ, ಪ್ರಜೆಗಳಾಗೋರು ಇರ್ತಾರೆ ನಮಗೆ, ಮತ್ತೆ ಭಕ್ತರಾಗೋರು ಸಹ ಇರ್ತಾರೆ. ಅರ್ಥ ಆಯ್ತಾ. ನಮ್ಮ ಒಂದು ಸಮೀಪ ಸಂಬಂಧದಲ್ಲಿ ಬರ್ತಿರ್ತಾರೆ, ಸಹಯೋಗ ಕೊಡ್ತಿರ್ತಾರೆ. ಕೆಲವರು ನಿಂದನೆಗಳನ್ನ ಮಾಡ್ತಿರ್ತಾರೆ. ನಿಂದನೆಗಳನ್ನ ಯಾರು ಮಾಡ್ತಾರೆ, ಅವ್ರು ಭಕ್ತರಾಗ್ತಾರೆ. ಇದು ನೆನ್ಪಿಟ್ಕೋಬೇಕು ಆಯ್ತಲ್ಲ. ಯಾಕಂದ್ರೆ ಯಾರು ನಿಂದನೆ ಮಾಡ್ತಾರೋ ಅವರೇ ಮಹಿಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಾಬಾ. ಯಾರು ನಿಂದನೆಗಳನ್ನ ಮಾಡ್ತಾರೋ ಇಲ್ಲೆಲ್ಲ ನಮ್ಮ ಸಮೀಪ ಸಂಬಂಧದಲ್ಲಿ ಯಾರ್ಯಾರು ಬರ್ತಾರೆ ಹೇಳಿ ಅಲ್ವಾ. ಸಹಯೋಗ ಕೊಡೋರು ಬರ್ತಾರೆ ನಮಗೆ, ನಿಂದನೆಗಳನ್ನ ಮಾಡೋರು ಬರ್ತಾರೆ ನಮಗೆ, ನಮ್ಮ ಜೊತೆಲಿರೋರು ಬರ್ತಾರೆ. ಹಂಗೆ ಸತ್ಯತ್ರೇತಾಯುಗದಲ್ಲಿ ನಮ್ಮ ಜೊತೆಲಿರೋರು ಇರ್ತಾರೆ.
ನಮ್ಮ ರಾಜ್ಯ ಕುಟುಂಬದಲ್ಲಿ ಬರೋರು ಇರ್ತಾರೆ, ಮತ್ತೆ ನಮ್ಮ ಅಂದ್ರೆ ಪ್ರಜೆಗಳಾಗಿ, ಸಂಬಂಧಿಕರಾಗಿ, ಫ್ಯಾಮಿಲಿಯಲ್ಲಿ ರಾಯಲ್ ಕುಟುಂಬದಲ್ಲಿ ಬರೋರು ಇರ್ತಾರೆ, ಮತ್ತೆ ದ್ವಾಪರ ಕಲಿಯುಗದಲ್ಲಿ ಭಕ್ತರಾಗೋರು ಇರ್ತಾರೆ ಅಲ್ವಾ. ಅವರು ಕೆಲವರು ಸತ್ಯತ್ರೇತಾಯುಗದಲ್ಲಿ ಬರುವಂತವರು ಏನಾಗಿರ್ತಾರೆ, ನಮಗೆ ಸಹಯೋಗಿಯಾಗಿರ್ತಾರೆ, ಸಮೀಪದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ, ಸಹಕಾರಿಯಾಗಿ ಇರ್ತಾರೆ. ಭಕ್ತರಾಗೋರು ಏನ್ ಮಾಡ್ತಾ ಇರ್ತಾರೆ, ಇಲ್ಲಿಂದ ನಮ್ಮ ಹತ್ರ ಪಡ್ಕೊಳ್ತಾನೂ ಇರ್ತಾರೆ, ಕೆಲವರು ನಿಂದನೆನೂ ಮಾಡ್ತಿರ್ತಾರೆ. ನಿಂದನೆ ಮಾಡುವಂತವರು ಮಹಿಮೆಯನ್ನ ಮಾಡ್ಬೇಕಾಗತ್ತೆ ಅಂತಾನು ಹೇಳಿದ್ದಾರೆ ಅಲ್ವಾ. ಹಾಗೆ ನಿಂದನೆಯನ್ನು ಸಹ ಅಂದ್ರೆ ಅವರು ಭಕ್ತರನ್ನು ಸಹ ನಾವಿಲ್ಲೇ ಸಂಪಾದನೆ ಮಾಡ್ಕೋಬೇಕು, ಪ್ರಜೆಗಳನ್ನು ಇಲ್ಲೇ ಸಂಪಾದನೆ ಮಾಡ್ಕೋಬೇಕು, ಕುಟುಂಬದವರನ್ನು ಅಂತ ನಮ್ಮ ರಾಜಧಾನಿಯನ್ನೇ ಇಲ್ಲಿ ಸಂಪಾದನೆ ಮಾಡ್ಕೋಬೇಕು, ತಯಾರು ಮಾಡ್ಕೋಬೇಕು ಸತ್ಯತ್ರೈತ ಆಗೋದು. ಮತ್ತೆ ದ್ವಾಪರ ಕಲಿಯುಗದ ಭಕ್ತರನ್ನು ಸಹ ನಾವಿಲ್ಲೇ ತಯಾರು ಮಾಡ್ಕೋಬೇಕು. ಎಲ್ಲ ಈಗಿನ ಸಮಯದ ಒಂದು ಪುರುಷಾರ್ಥದ ಮೇಲೇನೆ ಆಧಾರ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾ ಇರುವಂತಹದ್ದು. ಆದ್ರಿಂದ ಅವರ ಒಂದು ಯಾರು ಇಲ್ಲಿ ಮಹಾದಾನಿಯಾಗಿ ಇರ್ತಾರೋ ಅವರೇ ಮಹಾನಾಗಿ ತಯಾರಾಗ್ತಾರೆ. ಅಂದ್ರೆ ನೆನಪಾರ್ಥನೂ ಮಹಾನಾಗಿರುತ್ತೆ, ಅವ್ರ ಪೂಜೆನೂ ಅಷ್ಟೇ ಮಹಾನಾಗಿರುತ್ತೆ. ಪ್ರತಿದಿನ ಅವ್ರಿಗೆ ಅಭಿಷೇಕಗಳು, ಪ್ರತಿದಿನ ಅವ್ರಿಗೆ ವಸ್ತ್ರಗಳನ್ನ ಚೇಂಜ್ ಮಾಡೋದು, ಪ್ರತಿದಿನ ದಿನಕ್ಕೊಂದು ಅಲಂಕಾರ ಅಲ್ವಾ. ಆ ರೀತಿ ಇರುತ್ತೆ. ಅಂದ್ರೆ ಈ ಸಮಯದಲ್ಲಿ ಅಷ್ಟು ಪುರುಷಾರ್ಥ ಮಾಡಿರ್ತಾರೆ. ಆ ಒಂದು ದೇವಿಯ ಒಂದು ರೂಪ ಹೇಗಿರುತ್ತೆ, ಸದಾ ಪ್ರಸನ್ನವಾಗಿರುತ್ತೆ, ಹರ್ಷಿತ ಮುಖ ಅಲ್ವಾ, ಹರ್ಷಿತವಾಗಿರುತ್ತೆ ಮುಖ, ಸಂತೋಷದಿಂದ ಕೂಡಿರುತ್ತೆ, ಸದಾ ದಯ, ಆ ಕಣ್ಣುಗಳಲ್ಲಿ ನೋಡಿ ಆ ದಯೆ, ಆ ಮಾತಿಗೆ ಒಂದು ರೂಪ ಕಾಣ್ತಿರುತ್ತೆ ಅಲ್ವಾ, ತಾಯಿಯ ಒಂದು ಮಮತೆಯ ಒಂದು ರೂಪ ಕಣ್ಣುಗಳಲ್ಲಿ ಕಾಣ್ತಿರುತ್ತೆ. ಅವೆಲ್ಲ ಏನೇನು ಅವೆಲ್ಲನೂ ಸಹ ಇಲ್ಲಿ ಚೈತನ್ಯವಾಗಿ ನಮ್ಮಲ್ಲಿ ಬರಬೇಕು ಆಯ್ತಲ್ಲ. ಇಲ್ಲಿ ಚೈತನ್ಯವಾಗಿ ನಮ್ಮಲ್ಲಿ ಬರಬೇಕು. ಆ ದೇವಿಗಳ ಒಂದು ಮುಖದಲ್ಲಿ ಏನು ಕಾಣ್ತಿದೆ ಅದು ಇಲ್ಲೇ ಬರಬೇಕು. ಕೆಲವ್ರು ನೀವು ನೋಡಿರ್ಬೋದು, ಯೋಗ ಮಾಡುವಾಗ ಅರ್ಧ ಕಣ್ಣು ಮುಚ್ಚಿಕೊಂಡು ಕೆಲವರು ಯೋಗ ಮಾಡ್ತಿರ್ತಾರೆ. ಅವ್ರದ್ದು ವಿಗ್ರಹಗಳು ನೋಡಿ ಅರ್ಧ ಕಣ್ಣೇ ತೆರೆದಿರುತ್ತೆ ವಿಗ್ರಹಗಳು, ನೀವು ನೋಡಿರ್ಬೋದು. ಅಂದ್ರೆ ಬಾಬಾ ಅದಕ್ಕೆ ಹೇಳ್ತಾರೆ, ಸದಾ ಮುಖ ಸದಾ ಕಣ್ಣು ತೆರೆದಿರಬೇಕು, ಸದಾ ಮತ್ತೆ ಮುಖ ಪ್ರಸನ್ನವಾಗಿ ಸಂತೋಷದಿಂದ ಇರಬೇಕು. ವಿಗ್ರಹಗಳು ಹಾಗೆ ತಯಾರಾಗಿರುತ್ತೆ. ಈ ಸಮಯದಲ್ಲಿ ನಾವು ಎಷ್ಟು ಆಕರ್ಷಿತರಾಗಿರ್ತೀವಿ ಜ್ಞಾನ ಯೋಗದಿಂದ, ಶಕ್ತಿಗಳಿಂದ, ಗುಣಗಳಿಂದ, ಹಾಗೇನೆ ಅಲ್ಲೂ ಸಹ ಒಂದು ವಿಗ್ರಹಗಳು, ಜಡಚಿತ್ರಗಳು ಆಕರ್ಷಿತ ಮಾಡ್ತವೆ, ಭಕ್ತರನ್ನ ಆಕರ್ಷಿತರನ್ನಾಗಿ ಮಾಡ್ತವೆ. ಅರ್ಥ ಆಯ್ತಲ್ಲ. ಕೆಲವರು ಫುಲ್ ಕಣ್ಣು ತೆಗೆದು ಎಷ್ಟು ಖುಷಿಯಿಂದ, ಎಷ್ಟು ಬಾಬಾರವರ ನೆನಪಲ್ಲಿ ಪ್ರೀತಿಯಿಂದ ಸಹಯೋಗಿಯಾಗಿ ಯಾವ ರೀತಿ ಈ ಸಮಯದಲ್ಲಿ ಕೊಟ್ಟಿರ್ತಾರೆ, ಪುರುಷಾರ್ಥ ದಾನ ಮಾಡಿರ್ತಾರೆ ಯೋಗದ ಮೂಲಕ ಎಲ್ಲನೂ, ಅವ್ರದ್ದು ಸಹ ಅಲ್ಲಿ ಜಡಚಿತ್ರಗಳು ಕೂಡ ಹಾಗೇನೆ ತಯಾರಾಗತ್ತೆ ಅಲ್ವಾ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಒಬ್ರು ನೋಡಿ ಇನ್ನೂ ಕೆಲವರು ಇರ್ತಾರಂತೆ ಈ ಸಮಯದಲ್ಲಿ, ಒಬ್ರು ಸದಾ ಬಾಬಾರವರನ್ನ ಜೊತೆಲೇ ಇಟ್ಕೋತಾರಂತೆ, ಅವ್ರ ಜೊತೆನೆ ಸ್ನೇಹವನ್ನ ಇಟ್ಕೊಂಡು ನಡೀತಿರ್ತಾರಂತೆ. ಒಬ್ರೇನ್ ಮಾಡ್ತಾರೆ, ಸದಾ ಒಬ್ಬರನ್ನೇ ಜೊತೆಲಿ ಇಟ್ಕೊಂಡು ನಡೆಯೋರು ಕೆಲವರು ಇರ್ತಾರೆ, ಅವ್ರ ಜೊತೆನೆ ಸ್ನೇಹ ಇಟ್ಕೊಂಡು ನಡೀತಾರೆ. ಅರ್ಥ ಆಯ್ತಲ್ಲ. ಎರಡನೇವರು ಇರ್ತಾರೆ, ಅವರು ಹಿಂದೆ ಇದ್ರೂ ಕೂಡ ಸ್ನೇಹವನ್ನ ಇಟ್ಕೊಳ್ಳೋದಿಲ್ಲ, ಹಿಂದೆ ಇದ್ರೂ ಕೂಡ ಸ್ನೇಹ ಇನ್ನ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಜೊತೆಯಲ್ಲಿ ಬಾಬಾರವರ ಜೊತೆಯಲ್ಲಿ ಇಟ್ಕೋಬೇಕು, ಅವರ ಜೊತೆ ಸ್ನೇಹವನ್ನು ಇಟ್ಕೊಳ್ಬೇಕು. ಅವರ ನೆನಪಾರ್ಥದಲ್ಲಿ ಇಡೀ ಸಮಯಕ್ಕೆ ಪೂಜಾರಿಗಳು ನೋಡಿ, ಯಾರು ಆತರ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆ ಸ್ನೇಹ ಇಟ್ಕೊಳ್ಳೋದಿಲ್ಲ ಅಂತವರಿಗೆ ಪೂಜಾರಿಗಳು ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ? ದ್ವಾಪರ ಯುಗದಲ್ಲಿ. ಇಲ್ಲಿ ನಾವು ಬಾಬಾರವರ ಜೊತೆ ಸ್ನೇಹ ಇರಬೇಕು, ಅವರನ್ನ ಸದಾ ಜೊತೆಯಲ್ಲಿ ಇಟ್ಕೋಬೇಕು. ಆಗ ಪೂಜಾರಿಗಳು ಕೂಡ ಅಂತವರೇ ತಯಾರಾಗ್ತಾರೆ, ಸದಾ ಇರುವಂತವ್ರು. ಪೂಜಾರಿಗಳೇ ಸಿಗಲ್ಲ ನೋಡಿ ಆಮೇಲೆ ಅಂತ ಹೇಳ್ತಿದ್ದಾರೆ. ಸಮಯಕ್ಕೆ ಪೂಜಾರಿಗಳು ಸಿಗೋದಿಲ್ಲ ನೆನಪಾರ್ಥದಲ್ಲೂ ಕೂಡ ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ದೇವಿಗಳಿಗೆ ಪೂಜೆ ಮಾಡುವಂತ ಪೂಜಾರಿಗಳು ಸಹ ಇರ್ತಾರಲ್ಲ. ಯಾರಾದ್ರೂ ಇಲ್ಲಿಗೆ ಸ್ವಾರ್ಥದಿಂದ ಬರ್ತಾರೋ ಬಾಬಾರವರ ಹತ್ರ, ಸ್ವಾರ್ಥವಾದ ಒಂದು ಉದ್ದೇಶ, ಏನೋ ಒಂದು ಕೋರಿಕೆಗಳು ಇಟ್ಕೊಂಡು ಬಂದಿರ್ತಾರಲ್ಲ, ಅವರು ನೆನಪಾರ್ಥದಲ್ಲೂ ಕೂಡ ಸ್ಪಷ್ಟ ಆಗ್ಬಿಡುತ್ತೆ ಇದು ಯಾರೋ ಒಂದು ನೆನಪಾರ್ಥ ಅನ್ನೋದು ಕೂಡ. ಇದು ಕೂಡ ರಹಸ್ಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಾದ್ರೂ ನಾವು ಬಾಬಾರವರನ್ನ ಯಾವುದಾದ್ರೂ ಒಂದು
ಇದಕ್ಕೋಸ್ಕರ ಸ್ವಾರ್ಥದಿಂದ ಏನಾದ್ರು ಒಂದು ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಜೊತೆಲಿ ಇಟ್ಕೊಳ್ಳೋದಲ್ಲ. ಏನಾದ್ರೂ ಕೆಲಸ ಆಗ್ಬೇಕು, ಏನಾದ್ರೂ ಆಗ್ಬೇಕು, ಆಗ ಬಾಬಾ ಬಾಬಾ ಅನ್ನೋದು. ಮತ್ತೆ ಟೈಮಲ್ಲಿ ಉಳಿದಿರೋ ಟೈಮಲ್ಲಿ ಬಾಬಾ ನೆನಪೇ ಇರೋದಿಲ್ಲ. ಎಲ್ಲಾದ್ರೂ ಏನಾದ್ರೂ ಆಗ್ಬೇಕು, ಹೋಗ್ಬೇಕು, ಮಾಡ್ಬೇಕು ಅನ್ನೋಂಗಿದ್ರೆ ಬಾಬಾ ಅಂತೀವಿ, ಮತ್ತೆ ಉಳಿದಿರೋ ಟೈಮಲ್ಲಿ ಬಾಬಾನೇ ಇರೋದಿಲ್ಲ. ಇದು ಸ್ವಾರ್ಥ ಇರುತ್ತಲ್ಲ, ಅಂಥವ್ರಿಗೆ ಅಲ್ಲೂ ಸ್ವಾರ್ಥವಾಗಿ ಪೂಜೆಗಳು ನಡೀತಿರುತ್ತೆ. ಭಕ್ತರು ಕೂಡ ಅದೇ ಭಾವನೆಗಳಿಂದ ಪೂಜೆ ಮಾಡ್ತಿರ್ತಾರೆ, ಪೂಜಾರಿಗಳು ಕೂಡ ಅದೇ ಭಾವನೆದಿಂದನೇ ಇರ್ತಾರೆ, ಏನಾದ್ರೂ ಸ್ವಾರ್ಥವನ್ನೇ ಇಟ್ಕೊಂಡು ಬಂದಿರ್ತಾರೆ. ಇದು ಕೂಡ ರಹಸ್ಯ ಅಂತ ಹೇಳ್ತಿದ್ದಾರೆ. ಈಗ ಈ ವಿಧವಾಗಿ ತಯಾರಾಗಬೇಕು. ಸದಾ ಜೊತೆಲಿರೋರು ಯಾರು ಬಾಬಾರವರ ಬಗ್ಗೆ ಸದಾ ಸ್ನೇಹವನ್ನ ಉಳಿಸ್ಕೋಬೇಕು. ನೀವು ಸಮಯವನ್ನ ನೋಡಿ ಅಲ್ಲ, ಸಮಯಕ್ಕೆ ತಕ್ಕಾಗೆ ನೀವು ಸ್ನೇಹ ಇಟ್ಕೊಳ್ಳೋದಲ್ಲ, ಬಾಬಾ ಜೊತೆ ಸದಾ ಕಾಲಿಕವಾಗಿ ಜೊತೆಯಲ್ಲಿ ಇಟ್ಕೋಬೇಕಾಗತ್ತೆ. ಸ್ವಾರ್ಥದಿಂದ ಇಲ್ಲ, ಇನ್ನ ಕೆಲಸ ಮಾಡಿಸ್ಕೊಳ್ಳೋದಕ್ಕಲ್ಲ, ಸ್ನೇಹದಿಂದ ಸದಾ ಕಾಲಿಕವಾಗಿ ಜೊತೆಲಿ ಇಟ್ಕೋಬೇಕು. ಸ್ನೇಹ ಇತ್ತು ಅಂತಂದ್ರೆ, ಸ್ನೇಹ ಇದೆ ಅಂದ್ರೆ, ಇವಾಗ ಯಾರೇ ಆಗ್ಲಿ ಹೇಳಿ, ಫ್ರೆಂಡ್ ಇದ್ದಾರೆ ಅಂತಂದ್ರೆ, ತುಂಬಾ ಒಳ್ಳೆ ಸ್ನೇಹಿತರು ಅಂದ್ರೆ ಏನಿರುತ್ತೆ, ಸದಾ ಜೊತೆಲಿ ಇರ್ತಾರೆ. ಅದು ಒಳ್ಳೇದ್ರಲ್ಲಾಗ್ಲಿ, ಕೆಟ್ಟದ್ರಲ್ಲಾಗ್ಲಿ, ಸುಖದ್ರಲ್ಲಾಗ್ಲಿ, ದುಃಖದ್ರಲ್ಲಾಗ್ಲಿ ಅಲ್ವಾ. ಎಲ್ಲಾ ಪ್ರತಿ ಸಮಯದಲ್ಲೂ ಜೊತೆ ಇರುವಂತವ್ರೆ ಆಪ್ತರು ಅಂತೆಲ್ಲ ಹೇಳ್ತಿರ್ತೀವಲ್ಲ ನಾವು. ಮತ್ತೆ ಸಮಯ ತಕ್ಕಂಗೆ ನಾವು ಅವರನ್ನ ನೆನಪು ಮಾಡ್ತೀವಿ. ಏನಾದ್ರೂ ಕಷ್ಟ ಇದ್ದಾಗ ಮಾತ್ರ ಅವರನ್ನ ನೆನಪು ಮಾಡ್ತೀವಿ, ಅವರ ಒಂದು ಸಹಾಯವನ್ನ ನಾವು ಕೇಳ್ತೀವಿ ಅಂದ್ರೆ ಸಮಯ ಸಾಧಕರು ಅಂತಾರೆ. ಮತ್ತೆ ಬಾಬಾರವರನ್ನ ನಾವು ಎಷ್ಟು ಸ್ನೇಹಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ, ಸದಾ ಜೊತೆಲಿ ಇಟ್ಕೋಬೇಕು. ಯಾವುದ್ರಲ್ಲೇ ಆದ್ರೂ ಕೂಡ ಯಾವುದ್ರಲ್ಲೇ ಆಗ್ಲಿ ಬಾಬಾರವರನ್ನ ನಾವಿಲ್ಲಿ ಬಿಡ್ಬಾರ್ದು. ನಾವು ಕೇವಲ ನಿಮಿತ್ತ ಆಗ್ಬೇಕಷ್ಟೆ, ಆಯ್ತಲ್ಲ. ಅವ್ರ ಜೊತೆ ಸ್ನೇಹ ಇರಬೇಕು, ನಾವು ಕೇವಲ ನಿಮಿತ್ತ ಆಗ್ಬೇಕು. ಮಾಡಿಸುವಂತವ್ರು ಬಾಬಾ ಆಗಿದ್ದಾರೆ, ಮಾಡ್ಬೇಕು. ನೋಡಿ, ನಾವು ಕೊಟ್ರೆ ಬಾಬಾ ಅದನ್ನ ಬಳಸ್ಕೊಂಡು ಮಾಡ್ತಾರೆ, ನಾವು ಕೊಟ್ಟಿಲ್ಲ ಅಂದ್ರೆ ಮಾಡೋದಿಲ್ಲ. ನಂದು ಅಂದ್ರೆ ಬಾಬಾ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ವಾ. ನಾನು ನನ್ನದು ಅಂದ್ರೆ ಬಾಬಾ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಯಾವುದನ್ನೂ ಅಷ್ಟೇ ನನ್ನದು ಅಂತೀವಿ ಅಂದ್ರೆ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಎಲ್ಲ ನಿನ್ನದು, ಮನಸ್ಸು ನಿನ್ನದು, ಬುದ್ಧಿ ನಿನ್ನದು, ನಾನೇ ನಿನ್ನೋನು ಅಂದ್ರೆ ಆತ್ಮ, ನಾನೇ ನಿನ್ನೋನು ಅಂದ್ರೆ ನನಗೆ ಸಂಬಂಧಪಟ್ಟಿದ್ದೆಲ್ಲ ನಿನ್ನದು ಅಂದ್ರೆ ಅದರಿಂದ ಅವರು ಬಾಬಾ ಅದನ್ನ ಮುಂದೆ ಇಟ್ಟು ಸೇವೆ ಮಾಡ್ತಿರ್ತಾರೆ. ಅದರ ಪ್ರಾಪ್ತಿಯೆಲ್ಲ ಅದರ ಒಂದು ಆತ್ಮಕ್ಕೆ ಬರ್ತಿರುತ್ತೆ. ಅರ್ಥ ಆಯ್ತಲ್ಲ. ಆವಾಗ್ಲೇನೆ ನಿರಂತರ ಒಂದು ಸೇವೆ ಆಗಕ್ ಸಾಧ್ಯ, ನಿರಂತರವಾಗಿ ಅಲ್ಲಿ ಪ್ರಾಪ್ತಿನೂ ಸಿಗಕ್ಕೂ ಸಹ ಸಾಧ್ಯ, ಸದಾಕಾಲಿಕವಾಗಿ ಪ್ರಾಪ್ತಿನೂ ಸಹ ಸಿಗೋದಕ್ಕೆ ಸಾಧ್ಯ. ಇಲ್ಲಿ ನಾನು ಮಾಡ್ತಿದ್ದೀನಿ, ನನ್ನದು ಅನ್ನುವಂಥದ್ದು ಬರಲೇಬಾರದು. ಮತ್ತೆ ಕಷ್ಟ ಅಂದಾಗ ಮಾತ್ರನೇ ಬಾಬಾ, ಮತ್ತೆ ಬೇರೆ ಟೈಮಲ್ಲೆಲ್ಲ ದೇಹದಾರಿಗಳು ಅವರನ್ನೆಲ್ಲ, ಮತ್ತೆ ಎಲ್ಲ ಎಲ್ಲಾನು ದೇಹದಾರಿಗಳನ್ನೇ ಸಹಯೋಗ ತಗೊಳ್ಳೋದು, ಅವ್ರ ಮೇಲೆ ಡಿಪೆಂಡ್ ಆಗೋದು. ಅವ್ರೇನೋ ಮೋಸ ಮಾಡ್ಬಿಟ್ರೆ ಆಮೇಲೆ ಬಾಬನ ಕಡೆ ಹೋಗೋದು, ಬಾಬಾ ನೀನೇ ಅಂತ. ಆ ಥರ ಇರಬಾರ್ದು. ಪ್ರತಿ ಸೆಕೆಂಡು ಬಾಬಾರವರನ್ನೇ ಆಧಾರ ಮಾಡ್ಕೋಬೇಕು, ಬಾಬಾರವರ ಜೊತೆಯಲ್ಲೇ ಇರಬೇಕಾಗತ್ತೆ, ಆಯ್ತಾ. ಆಗ ಬಾಬಾ ಯಾರೋ ಒಬ್ಬರ ಮೂಲಕ ಏನ್ ಮಾಡ್ತಾರೆ, ನಮಗೆ ಸಹಯೋಗವನ್ನ ಕೊಡ್ತಿರ್ತಾರೆ. ನಾವು ಅದು ಬಿಟ್ಬಿಟ್ಟು ನಾವು ದೇಹದಾರಿಗಳನ್ನ ಫಸ್ಟ್ ಡಿಪೆಂಡ್ ಆಗ್ಬಿಡೋದು, ಅವ್ರನ್ನ ಆಧಾರ ಮಾಡ್ಕೊಂಡ್ಬಿಡೋದು. ಅವ್ರು ಮೋಸ ಮಾಡಿದ್ರು, ಅವರಿಂದ ಏನೂ ಆಗಿಲ್ಲ ಅಂದ್ರೆ ಆಮೇಲೆ ಬಾಬನ ಕಡೆ ಹೋಗೋದು, ಆ ಥರ ಆಗ್ಬಾರ್ದು ಅಲ್ವಾ. ಅದರಿಂದ ಸದಾ ಜೊತೆಯನ್ನ ಇಟ್ಕೊಳ್ಳೋರಾಗಿ ಆಗಿರಬೇಕು. ಇಲ್ಲಿನ ಒಂದು ಪುರುಷಾರ್ಥವೇ ಏನಾಗಿದೆ, ಸಂಗಮ ಯುಗದ ಒಂದು ಪುರುಷಾರ್ಥವೇ ಸತ್ಯ ತ್ರೇತಾಯುಗದ ಪದವಿ, ದ್ವಾಪರ ಕಲಿಯುಗದ ಪೂಜ್ಯ ಪದವಿ. ಸತ್ಯ ತ್ರೇತಾಯುಗದ ದೇವತಾ ಪದವಿ, ದ್ವಾಪರ ಕಲಿಯುಗದ ಪೂಜ್ಯ ಪದವಿ ಆಗಿರುತ್ತೆ. ಇಲ್ಲ ಅಂದ್ರೆ ಪೂಜಾರಿಗಳಾಗಬೇಕಾಗತ್ತೆ, ನಾವು ಪೂಜೆ ಮಾಡೋರಾಗಬೇಕಾಗತ್ತೆ. ಅದರಿಂದ ಏನ್ ಮಾಡಬೇಕು, ಇಲ್ಲಿ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಎಂತೆಂಥವರೋ ಬರ್ತಿರ್ತಾರೆ. ನಾವು ಪ್ರತಿ ಕ್ಷಣ ಕೊಡುವಂಥವ್ರಾಗಿರ್ಬೇಕು. ಕೂತ್ರು ಕೊಡುವಂಥವ್ರು, ನಿಂತರು ಕೊಡುವಂಥವ್ರು. ಅಂದ್ರೆ ಏನು, ಜ್ಞಾನದ ಮಂಥನ, ಆತ್ಮದ ಸ್ಮೃತಿಯಲ್ಲಿ, ಬಾಬಾರವರ ಸ್ಮೃತಿಯಲ್ಲಿ ನಾವಿರ್ತೀವಿ. ನನ್ನ ಸ್ವರೂಪ, ನನ್ನ ನಿಜವಾದ ಮೂಲ ಸಂಸ್ಕಾರಗಳ ಸ್ವರೂಪದಲ್ಲಿ, ಸ್ಮೃತಿಯಲ್ಲಿ ನಾನು ಇರ್ತೀನಿ ಅಂದ್ರೆ ಯಾರಿಗೇನ್ ಗುಣ ಅಂದ್ರೆ ಶಕ್ತಿ ಬೇಕೋ, ಶಾಂತಿ ಬೇಕಾ, ಪವಿತ್ರತೆ ಬೇಕಾ, ಸುಖ ಬೇಕಾ, ಆನಂದ ಬೇಕಾ, ಏನು ಬೇಕೋ ಅದು ಹೋಗ್ತಿರುತ್ತೆ. ಪ್ರತಿ ಕ್ಷಣ ಸ್ಮೃತಿಯಲ್ಲಿರೋದೇ ಪ್ರತಿ ಕ್ಷಣ ಕೊಡುವಂಥದ್ದು, ಆಯ್ತಾ. ಬಂದ ತಕ್ಷಣ ಅವ್ರಿಗೆ ಇದು ಕೊಡಬೇಕು ಅಂತ ಕೊಡೋದಲ್ಲ, ಆಯ್ತಲ್ಲ. ಅವ್ರು ಬಂದ್ರು, ಇವ್ರು ಬಂದ್ರು, ಅವ್ರಿಗೆ ಈ ಗುಣ ಕೊಡಬೇಕು, ಅವ್ರಿಗೆ ಈ ಶಕ್ತಿ ಕೊಡಬೇಕು ಅನ್ನೋದಲ್ಲ. ನಾವು ಸದಾ ಸ್ಮೃತಿ ಸ್ವರೂಪರು, ಸ್ಥಿತಿ ಸ್ವರೂಪರು ನಾವಾಗಿದ್ದೀವಿ ಅಂದಾಗ ಸದಾ ಕೊಡುವಂತಹ ಸ್ವರೂಪರೂ ನಾವಾಗಿರ್ತೀವಿ. ಸದಾ ಹೋಗ್ತಿರುತ್ತದು ನಮ್ಮಿಂದ, ಅದೇ ಕೊಡುವಂಥದ್ದು. ನಾನು ಯಾವಾಗ ಆತ್ಮ ಅನ್ನೋ
ಸ್ಮೃತಿಯಲ್ಲಿ ಬರ್ತೀನಿ, ಸ್ಥಿತಿಯಲ್ಲಿ ಬರ್ತೀನಿ, ನನ್ನ ಮನ ಬುದ್ಧಿಯನ್ನ ಪರಮಾತ್ಮನ ಕಡೆ ನಾನು ಕನೆಕ್ಟ್ ಮಾಡ್ತೀನಿ. ಆಗ ಪರಮಾತ್ಮನ ಕಡೆ ಎಲ್ಲೋಯ್ತು, ನನ್ನ ಮನ ಬುದ್ಧಿ ಹೊರಟೋಯ್ತು ಅಲ್ವಾ, ಕೊಟ್ಟುಬಿಟ್ಟೆ ನಾನು. ಅಲ್ಲಿ ಆ ಮನ ಬುದ್ಧಿಯಲ್ಲಿ ಪರಮಾತ್ಮನೇ ಇದ್ದಾರೆ ಅಂದ್ರೆ ಅವರ ಗುಣಶಕ್ತಿಗಳೇ ಹರಿತಿರುತ್ತೆ ಮನಸ್ಸಿನ ತುಂಬಾ, ಬುದ್ಧಿ ತುಂಬಾ, ಆಯ್ತಲ್ಲ. ಮತ್ತೆ ನಮ್ಮಿಂದ ಇತರರಿಗೆ ವೈಬ್ರೇಷನ್ ಹರಡ್ತಿರುತ್ತೆ, ತಾನಾಗೇ ಹರಡ್ತಿರುತ್ತೆ ಅಲ್ವಾ. ಅದಿದೆ, ನಮ್ಮ ಒಂದು ವೈಬ್ರೇಷನ್ ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಅದು ಹರಡ್ತಿರುತ್ತೆ, ವಾಯುಮಂಡಲದಲ್ಲಿ ಹರಡ್ತಿರುತ್ತೆ. ಆ ರೀತಿ ಹರಡ್ತಿರುತ್ತೆ. ಮತ್ತೆ ನಮ್ಮ ಬಳಿ ಯಾರೇ ಬಂದರೂ ಕೂಡ ಅವರು ಕೊಡ್ತಾ ಅಂದ್ರೆ ಅವರು ತಗೊಳ್ತಾ ಇರ್ತಾರೆ, ಅದೇ ಕೊಡೋದು. ಈಗ ನೀವು ದೇವಸ್ಥಾನಗಳಿಗೆ ಮಂದಿರಗಳಿಗೆ ಹೋಗ್ತಿರಲ್ಲ, ದೇವತೆಗಳು ಏನ್ ಕೊಡ್ತಾರೇನ, ಇದು ತಗೊಳ್ಳಿ ಅದು ತಗೊಳ್ಳಿ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಅಂತ ಹೇಳಿ ಯೋಚನೆ ಮಾಡಿ ಅವ್ರನ್ನ ಕರೆದು ಏನಾದ್ರು ಕೊಡ್ತಾರೇನೋ, ಇಲ್ಲ. ಎಲ್ಲರೂ ಹೋಗ್ತಾರೆ, ಬಟ್ ಅವ್ರಿಗೆ ಏನು ಬೇಕೋ ಅದನ್ನ ಅನುಭವ ಮಾಡ್ಕೊಂಡು ಅವ್ರು ಬರ್ತಾರೆ. ಯಾಕೆ ಎಲ್ಲದರ ಸ್ವರೂಪ ಆಗಿ ಅವ್ರು ಇರ್ತಾರೆ ಅಲ್ಲಿ ಅಲ್ವಾ. ಅಂದ್ರೆ ಆ ಒಂದು ಸ್ವರೂಪದಲ್ಲಿ ಇದ್ದಾಗ ತಾನಾಗೆ ಎಲ್ಲರಿಗೂ ಸೇರ್ತಿರುತ್ತೆ. ನಾವು ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು, ಇದು ಕೊಡ್ಬೇಕು, ಅದು ಕೊಡ್ಬೇಕು ಅಲ್ಲ. ನಾವು ಸ್ವರೂಪದಲ್ಲಿ ಇರಬೇಕು, ಜ್ಞಾನ ಸ್ವರೂಪರಾಗಿರಬೇಕು, ಶಕ್ತಿಗಳ ಸ್ವರೂಪರಾಗಿರಬೇಕು. ಈ ಸ್ವರೂಪ ಯಾವಾಗ ಬರುತ್ತೆ, ನಾನು ಯಾವಾಗ ನನ್ನ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ನಾನು ಮೂಲ ಸ್ವರೂಪ ಮೂಲ ಸಂಸ್ಕಾರದಲ್ಲಿ ಸ್ಥಿತನಾಗ್ತೀನಿ. ಬಾಬಾರವರಿಗೆ ಅಂದ್ರೆ ಮನ ಬುದ್ಧಿಯಲ್ಲಿ ಬಾಬಾರವರೇ ಇರಬೇಕು, ನನ್ನ ಮನ ಬುದ್ಧಿ ಬಾಬಾರವರಿಗೆ ಕೊಟ್ಟಿರಬೇಕು. ನಾನು ಯಾವಾಗ ನಾನು ಅವರ ನೆನಪಲ್ಲಿ ಇರ್ತೀನಿ, ನನ್ನ ಮನಸ್ಸು ಬುದ್ಧಿ ಯಾವಾಗ ಅವ್ರಿಗೆ ನಾನು ಕೊಟ್ಟಿರ್ತೀನಿ ಬಾಬಾರವರಿಗೆ, ಪರಮಾತ್ಮನಿಗೆ, ಆಗ ಅವರ ಗುಣಶಕ್ತಿಗಳು ನನ್ನ ಮೂಲಕ ಹರಡ್ತಿರುತ್ತೆ ವಾಯುಮಂಡಲ ಎಲ್ಲ. ಇದೇ ಕೊಡುವಂಥದ್ದು ಆಯ್ತಲ್ಲ. ಆಗ ಹರಡ್ತಿರುತ್ತೆ, ಆಗ ಇತರರು ಪಡ್ಕೊಳ್ತಿರ್ತಾರೆ, ಮತ್ತೆ ನನಗೂ ಸಹ ತುಂಬುತ್ತಿರುತ್ತೆ. ಅದಕ್ಕೇನೆ ಮತ್ತೆ ಅವ್ರಿಗೆ ಕೊಟ್ಟಿರೋ ಒಂದು ಪುಣ್ಯ ನಮ್ಮಿಂದ ಅವ್ರಿಗೆ ಹೋಗಿದೆ ಅಂದ್ರೆ ಅದು ಪುಣ್ಯನೇ, ಆ ಖಾತೆನೂ ಜಮಾ ಆಗ್ತಾ ಇರುತ್ತೆ, ಮತ್ತೆ ನಮಗೂ ಜಮಾ ಆಗ್ತಾ ಇರುತ್ತೆ. ಇತರರಿಂದನೂ ಸಿಕ್ತಿರುತ್ತೆ ನಮಗೆ, ನಾವು ಬಾಬಾರಿಂದನೂ ನಮಗೆ ಸಿಕ್ತಿರುತ್ತೆ, ಅಲ್ಲೂ ತುಂಬುತ್ತಿರುತ್ತೆ. ಅದನ್ನೇ ಹೇಳ್ತಾರೆ ಕೊಡೋದ್ರಲ್ಲೇನೆ ತಗೊಳ್ಳೋದಿದೆ. ಇಲ್ಲಿ ಫಸ್ಟ್ ಯಾರಿಗೆ ಕೊಡಬೇಕು, ಬಾಬಾರವರಿಗೆ ಮನಸ್ಸು ಬುದ್ಧಿ ನಮ್ಮನ್ನ ನಾವು ಕೊಟ್ಟಾಗ ಆಯ್ತಾ, ಮತ್ತೆ ಎಲ್ಲ ತಗೊಂಡಿರ್ತೀವಿ ನಾವು ಬಾಬಾರವರಿಂದ, ಎಲ್ಲ ನಮಗ್ ಸಿಗುತ್ತೆ. ಮತ್ತೆ ನಮಗೆಲ್ಲ ಸಿಕ್ತು ಅಂತಂದ್ರೆ ನಮ್ಮಿಂದ ಇತರರಿಗೆ ಹೋಗ್ತಾ ಇರುತ್ತೆ, ಆಟೋಮೆಟಿಕಲಿ ಹೋಗ್ತಿರುತ್ತೆ, ವಾಯುಮಂಡಲ ಸೇರ್ತಿರುತ್ತೆ. ನಮ್ಮ ಹತ್ರ ಯಾರೇ ಸಂಬಂಧ ಸಂಪರ್ಕದಲ್ಲಿ ಯಾರೇ ಬಂದ್ರು ಅವ್ರಿಗೂ ಸಿಕ್ತಿರುತ್ತೆ ಆಯ್ತಾ. ಮತ್ತೆ ಅವ್ರಿಗೆ ನಾವು ಕೊಟ್ಟಿದೀವಿ ಅಂತಂದಾಗ, ನಮ್ಮಿಂದ ಹೋಗಿದೆ ಅಂತಂದಾಗ ಮತ್ತೆ ಅದು ಇನ್ನೂ ವೃದ್ಧಿ ಆಗ್ತಾ ಇರುತ್ತೆ ನಮ್ಮಲ್ಲಿ. ಆ ಪುಣ್ಯದ ಖಾತೆಯಿಂದ ನಮ್ಮಲ್ಲಿ ಇನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ. ಇದನ್ನೇ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತ ಹೇಳುವಂಥದ್ದು ಆಯ್ತಲ್ಲ. ಯಾವುದೇ ಏನೇ ಆದ್ರೂ ಸದಾ ನಿರಂತರವಾಗಿ ಕೊಡೋರು ನಾವು ಆಗ್ಬೇಕು, ಆವಾಗ ಕೊಡುವಂಥವರಲ್ಲ. ಮತ್ತೆ ನಮಗ್ ಪರಿಚಯ ಇರೋರ್ಗೆ, ನಮಗ್ ಗೊತ್ತಿರೋರ್ಗೆ, ಇಲ್ಲ ನಮ್ಮ ಸೆಂಟರ್ ಬರೋರು ಮಾತ್ರ, ಇಲ್ಲ ನಮ್ಮ ಮನೆಯಲ್ಲಿರೋರ್ಗೆ ಮಾತ್ರ ಅಲ್ಲ, ಇಡೀ ಬೇಹದ್ದು ವಿಶ್ವ ಕಲ್ಯಾಣ ಮಾಡುವಂಥವ್ರು ನಾವು. ಬರೀ ಒಂದು ಮನೆಯನ್ನ, ಬರೀ ಒಂದು ಸೆಂಟರನ್ನ, ಬರೀ ಒಂದು ಝೋನು, ಬರೀ ಒಂದು ರಾಜ್ಯ, ಒಂದು ಜಿಲ್ಲೆ ಅಲ್ಲ, ಇಡೀ ವಿಶ್ವ. ಬೇಹದ್ದಿನ ಒಂದು ದೃಷ್ಟಿ, ಬೇಹದ್ದಿನ ಒಂದು ಸ್ಮೃತಿ ಇರಬೇಕಾಗತ್ತೆ. ಆ ಸ್ವರೂಪದಲ್ಲಿ ಸ್ಥಿತರಾಗಿ ನಾವು ಮಾಡಬೇಕಾಗತ್ತೆ. ಇಲ್ಲಿ ಇಡೀ ವಿಶ್ವದ ಆತ್ಮಗಳ ಒಂದು ದೃಷ್ಟಿ ಇರಬೇಕು ನಮ್ದು. ಇಡೀ ವಿಶ್ವದ ಆತ್ಮಗಳಿಗೆ ನನ್ನಿಂದ ಬಾಬಾರವರ ಒಂದು ಶಕ್ತಿಗಳು ಗುಣಗಳು ಎಲ್ಲವೂ ಸಹ ಸೇರ್ತಿದೆ. ಇಲ್ಲಿ ಯಾರು ಸದಾ ಈ ಧನ, ಯಾವುದು ಜ್ಞಾನಧನ ಶಕ್ತಿಗಳ ಒಂದು ಧನವನ್ನ ಯಾರು ಕೊಟ್ಟಿರ್ತಾರೆ ಅವರೇನೆ ಲಕ್ಷ್ಮಿ ಧನ ದೇವಿಯಾಗಿ ಪೂಜೆಯನ್ನ ಮಾಡಿಸ್ಕೊತಾರೆ. ಅವರು ಧನದ ರೂಪದ ಧನಕ್ಕೋಸ್ಕರ ಅವರಿಗೆ ಪೂಜೆ ಮಾಡ್ತಾರಲ್ಲ, ಈ ಸಮಯದಲ್ಲಿ ಯಾರು ಕೊಟ್ಟಿರ್ತಾರೆ, ಅತಿ ಹೆಚ್ಚಾಗಿ ಯಾರು ದಾನ ಮಾಡಿರ್ತಾರೆ ಅವರಿಗೆ ಆ ರೂಪದಲ್ಲಿ ಅಲ್ಲಿ ಪೂಜೆ ಆಗುತ್ತೆ. ಈಗ ನಿಮಗೆ ಗೊತ್ತಿರುತ್ತೆ ಯಾರಿಗೆ ಏನು ಗುಣ ಬೇಕು, ಯಾರಿಗೆ ಏನು ಶಕ್ತಿ ಬೇಕು ಅನ್ನೋದು ಗೊತ್ತಿರುತ್ತೆ. ನಾವು ಆ ಸ್ವರೂಪದಲ್ಲಿದ್ದು ಸಂಕಲ್ಪ ಮಾಡಿದ್ರು ಸಾಕು, ಹೋಗ್ತಿರುತ್ತೆ. ಇನ್ನು ಅವ್ರಿಗೆ ಆಲ್ರೆಡಿ ಹೋಗ್ತಿರುತ್ತೆ, ಮತ್ತೆ ಸಂಕಲ್ಪ ಮಾಡಿದ್ರು ಸಹ ಅವ್ರಿಗೆ ಸಿಕ್ತಿರುತ್ತೆ ಅಲ್ವಾ. ಗೊತ್ತಿರೋರ್ಗೆನೋ ನಾವು ಈ ತರ ಸಂಕಲ್ಪ ಮಾಡಿ ನಾವು ಕೊಡ್ಬೋದು ಅನ್ಕೊಳ್ಳಿ. ಬಾಬಾರವರ ಮಗು ಆಗಿದ್ದಾರೆ, ಇವರು ಶಕ್ತಿಶಾಲಿ ಆಗಿದ್ದಾರೆ, ಸುಖವಾಗಿದ್ದಾರೆ ಆಯ್ತಾ, ಮತ್ತೆ ಪವಿತ್ರವಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಮತ್ತೆ ಇಡೀ ವಿಶ್ವದಲ್ಲಿ ಆತ್ಮಗಳು ನಾವು ನೋಡ್ತೀವಾ, ನಮಗ್ ಗೊತ್ತಿದೆಯಾ, ಅವ್ರಿಗೆ ಯಾರಿಗೆ ಏನ್ ಬೇಕು ಅನ್ನೋದು ನಮಗ್ ಗೊತ್ತಿದೆಯಾ. ಅದಕ್ಕೆ ನಮ್ಮ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಮೂಲ ಸಂಸ್ಕಾರಗಳು ಯಾವುದು, ಶಾಂತಿ ಪ್ರೀತಿ ಗುಣಗಳು ಏನೇನಿದಾವೆಲ್ಲ, ಶಾಂತಿ ಪ್ರೀತಿ ಶಕ್ತಿ, ಇವೆಲ್ಲದರ ಒಂದು
ಮೂಲ ಸಂಸ್ಕಾರಗಳು ಇವೆಲ್ಲನೂ ಸಹ ಇವುಗಳಲ್ಲಿ ನಾವು ಸ್ಥಿತರಾಗಬೇಕು. ಆಯ್ತಾ? ಇವುಗಳಲ್ಲಿ ನಾವು ಸ್ಥಿತರಾದಾಗ ತಾನಾಗೆ ಹೋಗ್ತಿರುತ್ತೆ. ಮತ್ತೆ ಜ್ಞಾನಧನ ನೀವು ಯಾರೇ ನಿಮ್ಮ ಹತ್ರ ಬಂದ್ರೂ ಸಹ ಇದು ಶಕ್ತಿಗಳ ಧನ ಆಯ್ತು. ಶಕ್ತಿಗಳನ್ನು ಶಾಂತಿ ಅಂತೀವಿ, ಅದು ಗುಣನೂ ಹೌದು ಶಕ್ತಿನೂ ಹೌದು. ಅರ್ಥ ಆಯ್ತಲ್ಲ? ಶಾಂತಿ ಅನ್ನುವಂತಹದ್ದು ಗುಣನೂ ಹೌದು ಶಕ್ತಿನೂ ಹೌದು. ಅದರಲ್ಲಿ ಶಕ್ತಿ ತುಂಬಬೇಕು, ಆಗ್ಲೇ ಆ ಗುಣ ಅನ್ನುವಂಥದ್ದು ಏನಾಗುತ್ತೆ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಬರೀ ಗುಣ ಇದ್ರೆ ಸಾಲದು, ಅದರಲ್ಲಿ ಏನಿರಬೇಕು ಶಕ್ತಿನೂ ಇರಬೇಕು ಅಂತ ಅರ್ಥ. ಮತ್ತೆ ಎಲ್ಲರಿಗೂ ನಾವು ಏನ್ ಮಾಡ್ತಾ ಇರ್ಬೇಕಾಗತ್ತೆ, ಕೊಡ್ತಾ ಹೋಗ್ತಾ ಇರ್ಬೇಕಾಗತ್ತೆ. ಕೊಡೋದು ಅಂತಂದ್ರೇನೆ ಈ ತರ ನಾವು ಪ್ರತಿಯೊಂದು ಆತ್ಮಕ್ಕೆ ಸ್ವರೂಪದಲ್ಲಿ ಮೂಲ ಸ್ವರೂಪ ಮೂಲ ಸಂಸ್ಕಾರಗಳಲ್ಲಿ ಅದರಲ್ಲಿ ನಾವು ಸ್ಥಿತರಾಗಬೇಕು. ನಾವು ಸ್ಥಿತರಾಗಿದ್ದೀವಿ ಅಂತಂದಾಗ ಅದೇನಾಗ್ತಾ ಹೋಗುತ್ತೆ, ಅದರಿಂದ ಆ ಶಕ್ತಿಗಳು ಕೊಡ್ತಾ ಹೋಗ್ಬೋದು. ಅಂದ್ರೆ ಅದು ತಾನಾಗೆ ಹೋಗ್ತಿರುತ್ತೆ. ಮತ್ತೆ ಜ್ಞಾನಧನ ನೀವು ಯಾರ ಹತ್ರ ಆದ್ರೂ ವ್ಯವಹರಿಸುವಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರೇ ಬಂದ್ರು ಯಾರೇ ಮಾತಾಡಿದ್ರು ಜ್ಞಾನಯುಕ್ತವಾಗಿ ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ. ಆ ಜ್ಞಾನಯುಕ್ತವಾಗಿ ಆಗ ಏನಾಗ್ತಾ ಇರುತ್ತೆ, ನೀವು ಮಾತಾಡ್ತೀರಾ ಅಂದ್ರೆ ಆ ಜ್ಞಾನಧನ ಅನ್ನುವಂಥದ್ದು ದಾನ ಆಗ್ತಾ ಇರತ್ತೆ. ವ್ಯರ್ಥ ಅಲ್ಲ. ಯಾರಾದ್ರೂ ಬಂದ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರ ಜೊತೆ ವ್ಯರ್ಥವಾಗಿ ನಾವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದೇನಾಗತ್ತೆ ಯೋಚನೆ ಮಾಡಿ. ಅವ್ರು ವ್ಯರ್ಥ ಮಾತಾಡೋಕ್ ಬಂದಿರೋರ ಹತ್ರ ನೀವು ಜ್ಞಾನಯುಕ್ತವಾಗಿ ಮಾತಾಡಿ, ಆಗ ವ್ಯರ್ಥ ಸಮಾಪ್ತಿ ಆಗ್ಬಿಡುತ್ತೆ, ಅವ್ರದ್ದು ಸಮಾಪ್ತಿ ಆಗ್ಬಿಡುತ್ತೆ, ಅಲ್ಲಿ ವ್ಯರ್ಥ ಖಾತೆನೂ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೆ ವ್ಯರ್ಥ ಖಾತೆ ತಯಾರಾಗೋದಿಲ್ಲ. ಜ್ಞಾನಯುಕ್ತವಾಗಿ ನೀವು ಮಾತಾಡ್ತಿರ್ತೀರಲ್ಲ, ಜ್ಞಾನ ರತ್ನಗಳೇ ಬರ್ತಿರುತ್ತಲ್ಲ, ಅವ್ರಿಗೆ ಅದು ಜ್ಞಾನ ದಾನ ಆಗಿ ಹೋಗುತ್ತೆ. ಅವ್ರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ. ಅವ್ರಿಗೆ ಒಂದು ಆ ಜ್ಞಾನದ ಮೂಲಕ ಅವ್ರಿಗೆ ಏನು ಬೇಕಿತ್ತೋ ಅದು ಅವ್ರಿಗೆ ಸಿಗುತ್ತೆ ಅಲ್ವಾ. ಈಗ ನಾವು ಯಾರಿಗಾದ್ರು ಸಂದೇಶ ಕೊಡ್ತೀವಿ ಅಲ್ವಾ, ನಿಮಿತ್ತ ಆಗಿರ್ತೀವಿ ಸಂದೇಶ ಕೊಡಕ್ಕೆ, ಕೋರ್ಸ್ ಕೊಡಕ್ಕೆ ನಿಮಿತ್ತ ಆಗಿರ್ತೀವಿ. ಬಟ್ ಅವ್ರಿಗೆ ಏನು ಬೇಕೋ ಅದು ಅದ್ರ ಮೂಲಕ ಸಿಗುತ್ತೆ. ಅವ್ರಿಗೆ ಏನು ಕ್ವಶನ್ಸ್ ಇರುತ್ತೆ, ಏನು ಡೌಟ್ಗಳಿರುತ್ತೆ, ಅದು ಅದರಲ್ಲಿ ಅವ್ರಿಗೆ ಏನಾಗ್ಬಿಡುತ್ತೆ ಕ್ಲಿಯರ್ ಆಗುತ್ತೆ. ಮತ್ತೆ ಅವ್ರಿಗೆ ಮುಂದೆ ನಾನು ಏನು ಮಾಡಬೇಕು ಅನ್ನೋದು ಸಹ ಗೊತ್ತಾಗತ್ತೆ, ದಾರಿನೂ ಗೊತ್ತಾಗತ್ತೆ ಅಲ್ವಾ. ಜ್ಞಾನ ಅನ್ನುವಂತಹದ್ದು ಮಾರ್ಗ ತೋರಿಸುವಂತಹದ್ದು, ವಿಧಿಯನ್ನ ತೋರಿಸುವಂತಹದ್ದು. ಮತ್ತೆ ಅದು ಅವ್ರಿಗೆ ಗೊತ್ತಾಗತ್ತೆ. ಸದಾ ಜ್ಞಾನವನ್ನ ದಾನ ಮಾಡ್ತಾ ಇರ್ಬೇಕು. ಜ್ಞಾನ ಧನ ಇದು ಆಯ್ತಾ, ದಾನ ಮಾಡ್ತಾ ಇರ್ಬೇಕು. ಮತ್ತೆ ಶಕ್ತಿಗಳನ್ನು ಸಹ ನಾವು ದಾನ ಮಾಡ್ತಾ ಇರ್ಬೇಕಾಗತ್ತೆ. ಮತ್ತೆ ನೋಡಿ ಶಕ್ತಿಗಳು ಅಂತ ಬಂದಾಗ ಈ ಶಾಂತಿ ಇವೆಲ್ಲ 7 ಗುಣಗಳು ಹೌದು, ಅವುಗಳಲ್ಲಿ ಶಕ್ತಿಗಳು ಸಹ ಹೌದು. ಅರ್ಥ ಆಯ್ತಲ್ಲ? ಶಾಂತಿ ಶಕ್ತಿ, ಪವಿತ್ರತೆ ಶಕ್ತಿ ಇವೆಲ್ಲ ಬೇಕಲ್ವಾ. ಅವ್ರ ಜೊತೆಗೆ ಈ 8 ಶಕ್ತಿಗಳು ಏನಿದಾವೆ, ಸಹನ ಶಕ್ತಿ ಅವುಗಳು ಅಷ್ಟೇ. ನಾವು ಅವುಗಳನ್ನ ನಾವು ಸಹನೆ ಮಾಡ್ಕೊಳ್ತಿದೀವಿ. ಯಾವ್ದಾದ್ರೂ ಒಂದು ವಿಷಯ ಒಂದು ಪರಿಸ್ಥಿತಿ ಬಂತು, ನಾವಾಗ ಆ ಸಮಯದಲ್ಲಿ ನಾನೇನ್ ಮಾಡ್ತಿದ್ದೀನಿ, ಸಹನೆ ಮಾಡ್ಕೊಳ್ತಿದ್ದೀನಿ. ಅಂದ್ರೆ ಆ ಸಹನೆಯ ಗುಣದ ಆ ಒಂದು ಶಕ್ತಿ, ಆ ಗುಣನೂ ಹೌದು ಶಕ್ತಿನೇ ಹೌದು, ಆ ವೈಬ್ರೇಷನ್ಸ್ ಅದು ವಾಯುಮಂಡಲದಲ್ಲಿ ಹರಡುತ್ತೆ. ಮತ್ತೆ ಅದು ಇತರರಿಗೂ ಸಹ ಸಿಗುತ್ತೆ. ಅದು ದಾನ ಆಯ್ತಲ್ಲ, ಅದು ದಾನ ಆಗತ್ತೆ. ಅದು ಸಹ ಏನಾಗತ್ತೆ, ಕೊಡೋದೇ ಆಗತ್ತೆ. ನಾವೇನ್ ಕೊಡಬೇಕು ಅಂತ ಕೊಡೋದಲ್ಲ, ನಮ್ಮ ಮೂಲಕ ಅದು ಹೋಗ್ತಿರೋದ್ರಿಂದ ಅದು ಕೊಡೋದು ಅಂತ ಹೇಳೋದು. ಆಗ ನಮ್ಮಿಂದ ಅದು ಹೋಗ್ತಿದೆ ಅಂದ್ರೆ, ಹೆಚ್ಚೆಚ್ಚು ನಮ್ಮಿಂದ ಹೋಗ್ತಿದೆ ಅಂದ್ರೆ ಅಷ್ಟಷ್ಟು ಅದಕ್ಕಿಂತ ಪದಮದಷ್ಟು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯವನ್ನ ನೋಡಿ ಕೊಡಬೇಡಿ, ಪರಿಸ್ಥಿತಿಗಳನ್ನ ನೋಡಿ ಕೊಡೋದಲ್ಲ, ಸಮಯವನ್ನ ನೋಡಿ ಕೊಡೋದಲ್ಲ, ಸದಾ ಕೊಡುವಂತವರಾಗಬೇಕು. ದೇವತೆಗಳು ಯಾವತ್ತೂ ಸಹ ಸದಾ ಕೊಡುವಂತವ್ರು, ಅವ್ರ ಕೈ ಯಾವತ್ತೂ ಕೊಡೋ ತರನೇ ಇರುತ್ತೆ ಅಲ್ವಾ. ಅವ್ರು ಯಾವತ್ತೂ ಕೈ ಈ ತರ ಮೇಲೆ ಅವರು ಕೊಡೋ ತರನೇ ಇರ್ತಾರೆ. ಅವರು ಆಶೀರ್ವಾದಗಳನ್ನ, ವರದಾನದ ಹಸ್ತ ಯಾವಾಗ್ಲೂ ಕೊಡೋ ತರನೇ ಇರುತ್ತಲ್ಲ, ಕೊಡುವಂತಹ ಕೈ ಅದೇ ತರನೇ ಇರ್ಬೇಕಾಗತ್ತೆ. ಸದಾ ದೇವತೆಗಳಿಗೆ ಯಾವ ಭಾವನೆ ಯಾವ ಗುಣ ಇರುತ್ತೆ, ಮೇಯ್ನ್ ಆಗಿ ದಯೆ. ಅದ್ರದ್ದು ಒಂದು ದೇವತೆಗಳಿಗೆ 8 ಗುಣಗಳು ಇದಾವೆ, 8 ವಿಶೇಷತೆಗಳು ಅಂತ ತಿಳಿಸಿದ್ದಾರೆ. ಅವುಗಳ ಬಗ್ಗೆ ನಾಳೆ ಬಾಬಾ ಮುಂದಿನ ಒಂದು ದಿನಗಳಲ್ಲಿ ಕ್ಲಾಸ್ ಕೂಡ ಅದು ಮಾಡಿಸ್ತಾರೆ ಬಾಬಾ ಆಯ್ತಲ್ಲ. ಅದು ಮೇಯ್ನ್ ಮೊದಲನೇದು ದಯೆ ಬೇಕಿಲ್ಲಿ. ದಯೆಯಿಂದ ಇಡೀ ಪ್ರಪಂಚದ ಇಡೀ ವಿಶ್ವದ ಆತ್ಮಗಳೆಲ್ಲರೂ ದುಃಖದಲ್ಲಿದ್ದಾರೆ, ಎಲ್ಲರೂ ಸಹ ಶಾಂತಿಯಲ್ಲಿದ್ದಾರೆ ಆತ್ಮಗಳು ಅಲ್ಲ. ಬಾಬನ ಮಕ್ಕಳಲ್ಲೇ ಇನ್ನೂ ಇದೆ ಅಂದ್ರೆ ಇನ್ನ ಹೊರಗಡೆ ಪಾಪ ಅವರು ಅಜ್ಞಾನದಲ್ಲಿದ್ದಾರೆ, ಜ್ಞಾನ ಗೊತ್ತಿಲ್ಲ, ಮತ್ ಅವ್ರು ಯಾವ ರೀತಿ ಇರ್ತಾರೆ ಅಲ್ವಾ. ಇನ್ನ ಬಾಬಾರವರ ಜ್ಞಾನ ಗೊತ್ತಿರೋರ ಮಕ್ಕಳಲ್ಲೇ ಇನ್ನೂ ದುಃಖ, ಆತಂಕ, ಭಯ, ಚಿಂತೆ ಇವುಗಳು ಅವು ಎಲ್ಲನೂ ಅವಾಗ ಬರ್ತಿರುತ್ತೆ
ಮತ್ತೆ ಅವರಲ್ಲಿ ಇರುತ್ತಲ್ಲ. ಮತ್ತೆ ನಾವೇನ್ ಮಾಡ್ತಾ ಇರ್ಬೇಕಾಗುತ್ತೆ, ಬಾಬಾರವರ ಜೊತೆ ಕನೆಕ್ಟ್ ಆಗಿ ಬಾಬಾರವರಿಂದ ನಾವು ತಗೊಳ್ಬೇಕು, ನಮ್ಮಿಂದ ಅವಾಗ ಇತರರಿಗೆ ಹೋಗ್ತಿರುತ್ತೆ. ನಾವು ಬಾಬಾರವರಿಂದ ತಗೊಂಡಾಗ ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ನಾವು ನಮ್ಮನ್ನ ನಾವು ಯಾವಾಗ ಬಾಬನ ಕೊಡ್ತೀವಿ ಆಗ ಅವರಿಂದ ನಮಗ್ ಸಿಗುತ್ತೆ. ಅದೇ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತ ಹೇಳ್ತಾರೆ. ಆಯ್ತಲ್ಲ. ಮತ್ತೆ ನಮಗೆ ಸಿಕ್ತು ಅಂದಾಗ ನಮ್ಮಿಂದ ಇತರರಿಗೆ ಹೋಗ್ತಿರತ್ತೆ, ಮತ್ತೆ ಅದು ಮತ್ತೆ ನಮಗೆ ವಾಪಸ್ ಬರುತ್ತೆ. ನಮ್ಮಿಂದ ಏನ್ ಹೋಗುತ್ತೋ ಅದು ನಮ್ಗೆ ರಿಟರ್ನ್ ಸಿಗುತ್ತಲ್ವಾ. ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಮತ್ತೆ ನಮ್ಮಿಂದ ಹೋಗಿದೆ ಅಂದ್ರೆ ವೈಬ್ರೇಷನ್, ಆ ವೈಬ್ರೇಷನ್ ನಮಗೆ ವಾಪಸ್ ಬರುತ್ತೆ. ಅಂದ್ರೆ ಏನು, ಅದು ದುಪ್ಪಟ್ಟಾಗಿ ನಮ್ಮಲ್ಲಿ ಜಮಾ ಆಗತ್ತೆ ಅಂತ ಅರ್ಥ. ಆಯ್ತಾ. ಅದು ದುಪ್ಪಟ್ಟಾಗಿ ಜಮಾ ಆಗತ್ತೆ. ನಾವೇನ್ ಕೊಡ್ತೀವಿ ಅದು ನಮ್ಮಿಂದ ಏನು ಹೋಗಿರುತ್ತೆ ಅದು ದುಪ್ಪಟ್ಟಾಗಿ ನಮ್ಮಲ್ಲಿ ಜಮಾ ಆಗತ್ತೆ. ಆದ್ದರಿಂದ ಏನ್ ಮಾಡಬೇಕು, ಸದಾ ಕೊಡುವಂತವರಾಗಬೇಕು, ಸದಾ ಕೊಡುವಂತಹ ದೇವತೆಗಳಾಗಬೇಕು, ದೇವತೆಗಳಾಗಬೇಕು ಅಂತ ಬಾಬಾ ತಿಳಿಸಿದ್ದಾರೆ. ಲಕ್ಷ್ಮಿಯ ಒಂದು ನೆನಪಾರ್ಥ ಏನು, ಲಕ್ಷ್ಮೀ ದೇವಿಯ ಒಂದು ನೆನಪಾರ್ಥ ಏನು ಅನ್ನೋದ್ರ ಬಗ್ಗೆ ಬಾಬಾ ಇವತ್ತು ತಿಳಿಸಿದ್ರು. ಅಚ್ಚ. ಓಂ ಶಾಂತಿ.